ಇನ್ನೊಂದಿದೆ, ಬರ್ಕೊಳ್ಳಿ. ದ ಕಾನ್ಸೆಪ್ಟ್, ನಾನು ಏನ್ ಹೇಳ್ತೀನಿ ಅದು ಬರ್ಕೊಳ್ಳಿ. ದ ಕಾನ್ಸೆಪ್ಟ್ the concept invisible college the concept invisible college was put forth by Derek D. Sola Prize. Sola Prize. ಆಯ್ತಾ? ಇವರೇ ಫಸ್ಟ್ ಯೂಸ್ ಮಾಡಿದ್ದಾರೆ, ಡೈರೆಕ್ಟ್ಲಿ ಜೋಲಾ ಪ್ರೈಸ್ ಫಸ್ಟ್ ಯೂಸ್ ಮಾಡಿದ್ರು. ಇಬ್ಬರು ವ್ಯಕ್ತಿಗಳು ಬಂದ್ರು ನೋಡ್ರಿ, ಇನ್ವಿಸಿಬಲ್ ಕಾಲೇಜ್. ಮತ್ತೆ ಕಾಯಿನ್ ಯಾರು ಮಾಡಿದ್ದಾರೆ ಇದನ್ನ? ಇನ್ವಿಸಿಬಲ್ ಕಾಲೇಜ್, 3 ವ್ಯಕ್ತಿಗಳು ಬಂದಿದ್ದಾರೆ ನೋಡಿ, ಕನ್ಫ್ಯೂಸ್ ಮಾಡ್ಕೋಬೇಡಿ. ವರ್ಡ್ ಟು ವರ್ಡ್ ಬರ್ಕೊಳ್ಳಿ. ವ್ಯಕ್ತಿಗಳು 3 ಜನ ಬಂದಿದ್ದಾರೆ. ಇನ್ವಿಸಿಬಲ್ ಕಾಲೇಜ್ ಕಾಯಿನ್ಡ್ ಬೈ ಡಯಾನಾ ಕ್ರಾನೆ. ಬರ್ಕೊಳ್ತಾ ಇದ್ದೀರಾ? ಕೇಳಿಸ್ತಾ ಇದೆ ತಾನೆ? 3 ಜನ ವ್ಯಕ್ತಿಗಳು ಬಂದ್ರು. ಬರ್ಕೊಳ್ಳಿ. ಇನ್ನೊಂದಿದೆ ಇಲ್ಲಿ, ಇನ್ವಿಸಿಬಲ್ ಕಾಲೇಜ್ relates to authors working in different institutions with the same field. ಬರ್ಕೊಳ್ಳಿ. authors working in different institutions with the same field. With same field. ಓಕೆ, ಇವತ್ತಿನ ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಇದು ನಿನ್ನೆದು ಇಂಪಾರ್ಟೆಂಟ್ ಪಾಯಿಂಟ್ಸ್ ಇವೆಲ್ಲ ಕೇಳಿದ್ರೆ, ಬೇರೆ ಬೇರೆ ಇದೆ ಇನ್ನು ಇನ್ವಿಸಿಬಲ್ ಕಾಲೇಜ್ ರಿಲೇಟೆಡ್ ಎಲ್ಲ ಸಾಕಷ್ಟು ಕ್ವಶನ್ ಇದೆ. ಬಟ್ ಇನ್ವಿಸಿಬಲ್ ಅವೆಲ್ಲ ಓವರ್ ಆಲ್ ಮೀನಿಂಗ್ ಕ್ವಶನ್ ಓದಿದಾಗ ಅದ್ರದ್ದು ಇವೆನ್ಚುಯಲ್ ಮೀನಿಂಗ್ ಏನ್ ಕೊಡುತ್ತೆ ಅಂತಂದ್ರೆ ಇನ್ಫಾರ್ಮಲ್ ಕಮ್ಯುನಿಕೇಶನ್ ಅಂತಾನೆ ಕೊಡ್ತಾ ಇದೆ. ಅಂತ ಕ್ವಶನ್ಸ್ ನ ಬಿಟ್ಬಿಟ್ಟು ಜಸ್ಟ್ ಯೂನಿಕ್ ಆಗಿರ್ತಕ್ಕಂತ ಕ್ವಶನ್ಸ್ ಗಳನ್ನ ಮಾತ್ರ
ಯಾವ್ಯಾವ ಆ ನೋಟ್ಸ್ ಅಲ್ಲಿ ಆಡ್ ಮಾಡಿರ್ಲಿಲ್ಲ ಅವು ಮಾತ್ರ ನಿಮ್ಗೆ ಇವತ್ತು ಬರ್ಸಿದ್ದೀನಿ. ನೆನ್ಪಿಟ್ಕೊಳ್ಳಿ, ಆ ನೋಟ್ಸ್ ಅಲ್ಲಿ ಬರ್ಕೊಳ್ಳಿ ನಿನ್ನೆ ನೋಟ್ಸ್. ಸೊ ಬೆಳಗ್ಗೆ ಕ್ವಶನ್ ಪೇಪರ್ ಡಿಸ್ಕಷನ್ ಮಾಡಿದೀವಿ. ಎಷ್ಟು ಕ್ವಶನ್ಸ್ ಬಂದಿವೆ? 9 ಕ್ವಶನ್ಸ್ ಫ್ರಮ್ ಫಸ್ಟ್ ಯೂನಿಟ್. ಅದರಲ್ಲಿ ಒಂದು ನಾನು ಕಾನ್ಸೆಪ್ಟ್ ಹೇಳಿದೀನಿ, ಬಟ್ ಅದು ಡೆಫಿನೇಷನ್ ಹೇಳಿರ್ಲಿಲ್ಲ. ಆ ಡೆಫಿನೇಷನ್ ಬಂದಿದೆ, ಎದರ್ ರಿಲೇಟೆಡ್, ಡಾಟಾ ರಿಲೇಟೆಡ್ ಬಂದಿದೆ. ಅಕ್ಸೆಪ್ಟ್ 8 ಕ್ವಶನ್ಸ್ ಕಮ್ ಫ್ರಮ್ ದ ಕ್ಲಾಸಸ್ ಅಂಡ್ ನೋಟ್ಸ್. ಅರ್ಥ ಆಯ್ತಾ? 8 ಕ್ವಶನ್ ಕ್ಲಾಸಸ್ ಇಂದಾನೆ ಬಂದಿದೆ. 9ನೇದು ಕೂಡ ಸೇಮ್ ಕಾನ್ಸೆಪ್ಟ್ ಇಂದಾನೆ ಬಂದಿದೆ, ಬಟ್ ಡೆಫಿನೇಷನ್ ನಾನು ಸ್ಪೆಸಿಫಿಕ್ ಆಗಿ ನಿಮ್ಗೆ ಹೇಳಿಲ್ಲ. ಯಾವುದು? ಆಕ್ಸ್ಫರ್ಡ್ ಡಿಕ್ಷನರಿ ಡೆಫಿನೇಷನ್ ಇದೆ, ಎದರ್ ರಿಲೇಟೆಡ್, ಡಾಟಾ ರಿಲೇಟೆಡ್ ಇದೆ, ಅದನ್ನ ಹೇಳಿಲ್ಲ. 8 ಕ್ವಶನ್ಸ್ ಬಂದಿದೆ. ಸೊ ನೋಟ್ಸ್ ನ ನೆಗ್ಲೆಕ್ಟ್ ಮಾಡಬೇಡಿ, ಕ್ಲಾಸ್ ನ ನೆಗ್ಲೆಕ್ಟ್ ಮಾಡಬೇಡಿ. ಸರಿ, ಇವತ್ತಿಂದ ಅಪ್ಲೋಡ್ ಮಾಡೋಣ. ಇವತ್ತಿನ ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಹಲೋ, ಸ್ಟಾರ್ಟ್ ಮಾಡಿ ಸರ್. ಓಕೆ, ಅಪ್ಲೋಡ್ ಮಾಡ್ತೀನಿ. ಎರಡನೇ ಯೂನಿಟ್ ಅಲ್ಲಿ ಒಂದೇ ಪಾಯಿಂಟ್ ಇದೆ ನೋಡಿ. ಎರಡನೇ ಯೂನಿಟ್ ಅಲ್ಲಿ ಇವು ಅಕ್ಷರ ಕಾಣಿಸ್ತಾ ಇದೆಯಾ? ವರ್ಡ್ಸ್ ನಿಮ್ಗೆ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆಯಾ? ಹಲೋ, ಕಾಣಿಸ್ತಾ ಇದೆ ಸರ್. ಹಾ, ಓಕೆ. ಎರಡನೇ ಯೂನಿಟ್ ನೋಡಿ, ಸಿಲೆಬಸ್ ಇರ್ಬೇಕು ನಿಮ್ಮ ಹತ್ರ. ಎರಡನೇ ಯೂನಿಟ್ ಅಲ್ಲಿ ಒಂದೇ ಪಾಯಿಂಟ್ ಇದೆ ನಿಮಗೆ. ಏನಿದೆ? ಹಿಸ್ಟೋರಿಕಲ್ ಡೆವಲಪ್ಮೆಂಟ್ ಆಫ್ ಲೈಬ್ರರೀಸ್ ಇನ್ ಇಂಡಿಯಾ ಅಂತಕ್ಕಂಥದ್ದಿದೆ. 5th ಸೆಂಚುರಿಯಿಂದ ಹಿಡ್ಕೊಂಡು ಸೋಫಾರ್ ಲೈಬ್ರರಿ ಡೆವಲಪ್ಮೆಂಟ್ ಯಾವ ರೀತಿ ಆಗಿದಾವೆ ಅಂತಕ್ಕಂಥದ್ದು ರಿಲೇಟೆಡ್ ಕ್ವಶನ್ಸ್ ಇದ್ರ ಮೇಲೆ ಬರುತ್ತೆ. ಡೈರೆಕ್ಟ್ ಆನ್ಸೆಂಟ್ ಪೀರಿಯಡ್ ಲೈಬ್ರರೀಸ್ ರಿಲೇಟೆಡ್ ಬಂತಂತ ತಿಳ್ಕೊಳ್ಳಿ. ಆನ್ಸೆಂಟ್ ಪೀರಿಯಡ್ ಲೈಬ್ರರೀಸ್ ರಿಲೇಟೆಡ್. ಒಂದ್ ಸೆಕೆಂಡ್ ರೀ. ಇಲ್ಲಿ ಇದು ಕಾಣಿಸ್ತಾ ಇದೆ, ತಕ್ಷಶಿಲಾ ಯೂನಿವರ್ಸಿಟಿ ಅಂತ. ತಕ್ಷಶಿಲಾ ಯೂನಿವರ್ಸಿಟಿ ಇದು ಏನ್ಷಿಯಂಟ್ ಪೀರಿಯಡ್ ಅಲ್ಲಿ ಇರ್ತಕ್ಕಂಥ ಯೂನಿವರ್ಸಿಟಿ. 5ನೇ ಸೆಂಚುರಿಯಲ್ಲಿ. ಅಟ್ ಪ್ರೆಸೆಂಟ್ ಎಲ್ಲಿದೆ ಅಂತಂದ್ರೆ ಇದು ಪಾಕಿಸ್ತಾನದಲ್ಲಿ ಇದೆ. ಇದು 1980ರಲ್ಲಿ ಯುನೆಸ್ಕೋ ಇದನ್ನ ವರ್ಲ್ಡ್ ಹೆರಿಟೇಜ್ ಸೈಟ್ ಅಂತ ರಿಕಗ್ನೈಸ್ ಮಾಡಿದೆ. ವರ್ಲ್ಡ್ ಹೆರಿಟೇಜ್ ಸೈಟ್. ಸರಿನಾ? ಇಂಪಾರ್ಟೆಂಟ್ ಇದಿಷ್ಟೇ ನೋಡಿದ್ರಲ್ಲಿ. ಇಲ್ಲಿ ಯಾರು ಈ ತಕ್ಷಶಿಲಾ ಯೂನಿವರ್ಸಿಟಿಯಲ್ಲಿ ಯಾರು ಅಸೋಸಿಯೇಟೆಡ್ ಇದ್ರು ಅಂತಂದ್ರೆ ಚಾಣಕ್ಯ. ಇದಿಷ್ಟು ನೆನ್ಪಿಟ್ಕೊಳ್ಳಿ. ತಕ್ಷಶಿಲಾ ಯೂನಿವರ್ಸಿಟಿ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ 1980. ಹೂ ಅಸೋಸಿಯೇಟೆಡ್ ವಿತ್ ದಿಸ್ ಇನ್ಸ್ಟಿಟ್ಯೂಟ್? ಚಾಣಕ್ಯ ಅಂತಕ್ಕಂಥ ಅಸೋಸಿಯೇಟ್ ಆಗಿರ್ತಾರೆ. ಈ ಕ್ವಶನ್ಸ್ ಬಂದಿದೆ ನಿಮಗೆ, ಪದೇ ಬಂದಿದೆ. ಮತ್ತೆ ಇದು ಈ ಆಸ್ ಇಟ್ ಈಸ್ ಸ್ಪೆಲ್ಲಿಂಗ್ ಬರೋದಿಲ್ಲ. ತಕ್ಷಶಿಲಾ ಅಂತ
ಬರೋದಿಲ್ಲ. ಟ್ಯಾಕ್ಸೀಲಾ ಅದು ಬರುತ್ತೆ, ಟ್ಯಾಕ್ಸೀಲಾ ಕ್ವಶನ್ ಅಲ್ಲಿ. ಬಟ್ ಆಕ್ಚುಲಿ ಅದ್ರ ನಿಯಮ ಏನಿದೆ ತಕ್ಷಶಿಲಾ ಯೂನಿವರ್ಸಿಟಿ. ಕ್ವಶನ್ ಅಲ್ಲಿ ಟ್ಯಾಕ್ಸೀಲಾ ಅಂತ ಬರುತ್ತೆ, ಟ್ಯಾಕ್ಸೀಲಾ. ಕನ್ಫ್ಯೂಸ್ ಮಾಡ್ಕೋಬಾರ್ದು, ಟ್ಯಾಕ್ಸೀಲಾ ಅಂತ ಬಂದ್ರೆ ಅದು ಕೂಡ ಇದೆ. ಅರ್ಥ ಆಯ್ತಾ? ಇಲ್ಲಿ ಎರಡನೇದು ಹಾ, ನಲಂದಾ ವಿಶ್ವವಿದ್ಯಾಲಯ. ನಲಂದಾ ವಿಶ್ವವಿದ್ಯಾಲಯ, ನಲಂದಾ ಯೂನಿವರ್ಸಿಟಿ. ಇದು ಕೂಡ 4ನೇ 5ನೇ ಸೆಂಚುರಿಯಲ್ಲಿ ಬರುತ್ತೆ. ಎಲ್ಲಿದೆ? ಬಿಹಾರ್ ಅಲ್ಲಿದೆ. ಅದು ತಕ್ಷಶಿಲಾ ಅಟ್ ಪ್ರೆಸೆಂಟ್ ಎಲ್ಲಿದೆ? ಪಾಕಿಸ್ತಾನದಲ್ಲಿದೆ. ಗಾಂಧಾರ ಅಲ್ಲಿತ್ತು, ಈಗ ಪಾಕಿಸ್ತಾನದಲ್ಲಿದೆ. ಇಲ್ಲಿ ಲೈಬ್ರರಿ ಹೆಸರೇನು? ನಲಂದಾ ಅಲ್ಲಿ ಲೈಬ್ರರಿ ಹೆಸರು ಧರ್ಮಗಂಜ್. ನೆನ್ಪಿಟ್ಕೊಳ್ಳಿ, ಪದೇ ಪದೇ ರಿಪೀಟ್ ಆಗಿದೆ ಇದು. ಬರ್ಕೊಳ್ಳಿ, ನೋಟ್ಸ್ ಅಲ್ಲಿ ಬರ್ಕೊಳ್ಳಿ. ಇದೇನು ಇಲ್ಲೇ ಇರುತ್ತಲ್ಲ ಅಂತ ಅನ್ಕೊಳ್ಬೇಡಿ. ಒಂದು ನೋಟ್ಸ್ ಅಲ್ಲಿ ಬರ್ಕೊಳ್ಳಿ. ನಲಂದಾ ಯೂನಿವರ್ಸಿಟಿ ಧರ್ಮಗಂಜ್ ಇಸ್ ಲೈಬ್ರರಿ. ಅರ್ಥ ಆಯ್ತಾ? ಧರ್ಮಗಂಜ್ ಲೈಬ್ರರಿ. ಮತ್ತೆ ಇದ್ರದ್ದು ರಿಲೇಟೆಡ್ ಇನ್ನೊಂದು 1 ಪಾಯಿಂಟ್ಸ್ ಎಕ್ಸ್ಟ್ರಾ ಇದೆ. ಧರ್ಮಗಂಜ್ ಲೈಬ್ರರಿ ಆಯ್ತಾ? ಈ ಲೈಬ್ರರಿಯಲ್ಲಿ ಸೆಕ್ಷನ್ಸ್ ಗಳಿದ್ವು. ಸೆಕ್ಷನ್ಸ್ ಇನ್ ದ ಸೀನ್ಸ್ ರೂಮ್ಸ್ ಗಳು, ಬೇರೆ ಬೇರೆ ರೂಮ್ಸ್ ಗಳಿದ್ವು. ಆ ರೂಮ್ಸ್ ಗಳ ಹೆಸರೇನು ಅವು ಕೂಡ ಕೇಳಿದ್ದಾನೆ. ಇದೇನು ಧರ್ಮಗಂಜ್ ಅಂತಕ್ಕಂಥದ್ದು ಲೈಬ್ರರಿ. ಅಲ್ಲಿ ಲೈಬ್ರರಿಲಿ ಇರ್ತಕ್ಕಂಥ, ಈಗ ನಾವು ನಿಮಗೆ ಕೇಳೋದಿಲ್ವಾ ನಿಮ್ ಲೈಬ್ರರಿಲಿ ಯಾವ ಸೆಕ್ಷನ್ ಇವೆ ಅಂತ ಕೇಳ್ತಾರಲ್ಲ? ಅಕ್ವಿಜಿಷನ್ ಸೆಕ್ಷನ್, ಸರ್ಕ್ಯುಲೇಷನ್ ಸೆಕ್ಷನ್, ರೆಫರೆನ್ಸ್ ಸೆಕ್ಷನ್, ಈ ತರ ಎಲ್ಲ ಕೇಳ್ತಾರಲ್ಲ. ಅದೇ ರೀತಿ ಧರ್ಮಗಂಜ್ ಅಲ್ಲೂ ಕೂಡ ಕೆಲವೊಂದು ರೂಮ್ಸ್ ಗಳಿದ್ವು. ಆ ರೂಮ್ಸ್ ರಿಲೇಟೆಡ್ ಕೂಡ ಕ್ವಶನ್ಸ್ ಸಾಕಷ್ಟು ಸಾರಿ ಕೇಳಿದ್ದಾನೆ. ಫಸ್ಟ್ ಒನ್ ಬರ್ಕಡಿಲಿ, ಇಲ್ಲಿದೆ ನೋಡಿ, ಇಂಪಾರ್ಟೆಂಟ್ ಇದು, ಬರ್ಕೊಳ್ಬೇಕಲ್ಲ. ರತ್ನಸಾಗರ. ಆಫ್ಟರ್ ಕಂಪ್ಲೀಷನ್ ಆಫ್ this second unit, I will show you these questions, these options from those questions. Understand? ಇವೆಲ್ಲ ಆಪ್ಷನ್ಸ್ ಗಳು ಅಲ್ಲಿ ಬರ್ತಕ್ಕಂಥ ಕ್ವಶನ್ಸ್ ಅಲ್ಲೇ ನಿಮ್ಗೆ ತೋರಿಸ್ತೇನೆ. ಧರ್ಮಗಂಜ್ ಅಂತಕ್ಕಂಥದ್ದು ಏನು? ಲೈಬ್ರರಿ. ಈ ಲೈಬ್ರರಿಲಿ ಒಂದು 3-4 ಸೆಕ್ಷನ್ಸ್ ಗಳು ಬರುತ್ತೆ. ಆ ಸೆಕ್ಷನ್ಸ್ ಅಂದ್ರೆ ತಿಳ್ಕೊಂಡು ಬರ್ಬೇಕು, ರೂಮ್ಸ್. ಲೈಬ್ರರಿಲಿ ರೂಮ್ಸ್, ಆ ರೂಮ್ಸ್ ಗಳ ಬಗ್ಗೆ ಕ್ವಶನ್ಸ್ ಕೇಳಿದ್ದಾನೆ. ರತ್ನಸಾಗರ ಅದರದ್ದೇನು? ಓಷನ್ ಆಫ್ ಜುವೆಲ್ಸ್. ಬರ್ಕೊಳ್ಳಿ, ರೂಮ್ಸ್ ಅಂತ ಬರ್ಕೊಳ್ಳಿ ಅಥವಾ ಸೆಕ್ಷನ್ ಅಂತ ಬರ್ಕೊಳ್ಳಿ, ನಿಮ್ಗೆ ಅಂಡರ್ಸ್ಟ್ಯಾಂಡಿಂಗ್ ಬರ್ಬೋದು. ರತ್ನಸಾಗರ ಇಸ್ ಓಷನ್ ಆಫ್ ಜುವೆಲ್ಸ್. ರತ್ನೋದತಿ, ರತ್ನೋದಹಿ, ದತಿ ಅಲ್ಲ, ರತ್ನೋದಹಿ. ಸಿ ಆಫ್ ಜುವೆಲ್ಸ್, ಸಿ ಆಫ್ ಜುವೆಲ್ಸ್. ಮತ್ತು ರತ್ನರಂಜಕ, ರತ್ನರಂಜಕ, ಜ್ವೆಲ್ ಅಡೋರ್ಡ್. ಇದು ಇಂಪಾರ್ಟೆಂಟ್ ನೋಡಿ, ಕೆಳಗಡೆ ಒಂದ್ಸಾರಿ ರೀಸೆಂಟ್ ಆಗಿ ನೆಟ್ ಅಲ್ಲಿ ಕೂಡ ಕೇಳಿದ್ದೇನೆ. ಈ ನಲಂದಾ ವಿಶ್ವವಿದ್ಯಾಲಯದ ಲೈಬ್ರರಿ ಯಾರು ಡಿಸ್ಟ್ರಾಯ್ ಮಾಡಿದ್ರು? ಭಕ್ತಿಯಾರ್ ಖಿಲ್ಜಿ. ಭಕ್ತಿಯಾರ್ ಖಿಲ್ಜಿ ಅಂತಕ್ಕಂಥವು ಈ ನಲಂದಾ ವಿಶ್ವವಿದ್ಯಾಲಯದ ಲೈಬ್ರರಿನ ಡಿಸ್ಟ್ರಾಯ್ ಮಾಡಿದ್ದು. ಇಷ್ಟು ಬರ್ಕೊಂಡ್ರ? ನಲಂದಾ ವಿಶ್ವವಿದ್ಯಾಲಯ 4 ಮತ್ತು 5ನೇ ಸೆಂಚುರಿಯಲ್ಲಿ ಬರುತ್ತೆ. ಇದು ಎಲ್ಲಿದೆ? ಬಿಹಾರ್ ಅಲ್ಲಿ ಇದೆ. ಇದು ಇಲ್ಲಿ ಇರ್ತಕ್ಕಂಥ ಲೈಬ್ರರಿ ಹೆಸರೇನಿತ್ತು? ಧರ್ಮಗಂಜ್ ಇತ್ತು. ಆ ಧರ್ಮಗಂಜ್ ಅಲ್ಲಿ ಎಷ್ಟು? ಒಂದು 4 ರೂಮ್ ಇದ್ವು. ರೂಮ್ ಅಂದ್ರೆ ಸೆಕ್ಷನ್ಸ್ ಗಳು. ನಿಮ್ಗೆ ಅಂಡರ್ಸ್ಟ್ಯಾಂಡಿಂಗ್ ಬರ್ಬೋದು, ಬರ್ಕೊಳ್ಳಿ. ಅವು 4 ಯಾವುವು? ರತ್ನಸಾಗರ, ರತ್ನೋದಯಿ, ರತ್ನರಂಜಕ ಅಂತಕ್ಕಂಥ ರೂಮ್ಸ್ ಗಳು ಇದ್ವು. ಈ ಲೈಬ್ರರಿನ ಯಾರು ಡೆಸ್ಟ್ರಾಯ್ ಮಾಡ್ತಾರೆ? ಭಕ್ತಿಯಾರ್ ಖಿಲ್ಜಿ ಅಂತಕ್ಕಂಥವ್ರು ಡೆಸ್ಟ್ರಾಯ್ ಮಾಡ್ತಾರೆ. ಇಷ್ಟು ಪಾಯಿಂಟ್ಸ್ ಇಂಪಾರ್ಟೆಂಟ್. ಬರ್ಕೊಂಡ್ರ ಇಷ್ಟು? ಇದಾದ ನಂತರ 1-2-3 ಪಾಯಿಂಟ್ಸ್ ಕೆಳಗಡೆ ಬರ್ಕೊಳ್ಳಿ. ಇದ್ರ ಕೆಳಗಡೆ ಹೊಸ ಹೊಸ ಕ್ವಶನ್ಸ್ಗಳು.
ಬರ್ಕೊಳ್ಳಿ ಕೆಳಗೆ. ಬರ್ಕೊಳ್ಳಿ. Nalanda, the digital library. Nalanda, the digital library. Nalanda, the digital library is an institute. Is an institute. Institution ಅಂತ ಬರ್ತಾರೆ. Institution of National Institute of Technology. N National Institute of Technology. Calicut. National Institute of Technology ಡಿಜಿಟಲ್ ಲೈಬ್ರರಿ ಹೆಸರೇನಿದೆ? ನಲಂದಾದ ಡಿಜಿಟಲ್ ಲೈಬ್ರರಿ ಅಂತ ಇದೆ. ಇದು ಹೊಸ ಕ್ವಶನ್ಸ್ ನಿಮಗೆ. ಬರ್ಕೊಂಡ್ರ? ಈ ನಲಂದ ವಿಶ್ವವಿದ್ಯಾಲಯ ಕೆಳಗಡೆನೆ ಬರ್ಕೋಬೇಕು. ಇವು ಮೂರಕ್ಕೆ ಏನಂತ ಕರಿತೇವೆ? ರತ್ನಸಾಗರ, ರತ್ನೋದತಿ, ರತ್ನಗಂಜಕ. ಇವು ಮೂರಕ್ಕೆ ಏನಂತ ಕರಿತೀವಿ? ಲೈಬ್ರರಿ ಬಿಲ್ಡಿಂಗ್ಸ್ ಅಲ್ಲಿ ಲರ್ನಿಂಗ್ ಸೆಂಟರ್ಸ್. ಲೈಬ್ರರಿ ಬಿಲ್ಡಿಂಗ್ ಯಾವುದು? ಧರ್ಮಗಂಜ. ಲೈಬ್ರರಿ ಹೆಸರು ಅಥವಾ ಲೈಬ್ರರಿ ಬಿಲ್ಡಿಂಗ್ ಹೆಸರು ಧರ್ಮಗಂಜ. ಇದರಲ್ಲಿ 3 ಸಣ್ಣ ರೂಮ್ ಅಥವಾ ಸೆಕ್ಷನ್ಸ್ ಗಳು ಇರುತ್ತವೆ. ಅದಕ್ಕೆ ಏನಂತ ಕರಿತೀವಿ? ಲರ್ನಿಂಗ್ ಸೆಂಟರ್. ಇವೆಲ್ಲ ಕೇಳಿದೆ. ಈ ಸೇಮ್ ಕಾನ್ಸೆಪ್ಟ್ ನ ಡಿಫ್ರೆಂಟ್ ಅಂದ್ರೆ ಅಲ್ಟರ್ನೇಟ್ ವರ್ಡ್ಸ್ ಯೂಸ್ ಮಾಡಿ ಕೂಡ ಕೇಳ್ತಾ ಇರ್ತಾನೆ. ಇದು ಯಾವ್ದು ವರ್ಡಿನ ಅಲ್ಟರ್ನೇಟ್ ಅಂತ ಕೂಡ ನಮ್ಗೆ ಗೊತ್ತಿರ್ಬೇಕು. ಸರಿನಾ? ಈಗ ಇಷ್ಟೊತ್ತು ಬರ್ಸಿದ್ದೆ. ಈಗ ಅದರ್ ರಿಲೇಟೆಡ್ ಒಂದು ಕ್ವಶನ್ ಕೇಳಿದ ನೋಡಿ. ನಲಂದ ಇಸ್ ದ ಡಿಜಿಟಲ್ ಲೈಬ್ರರಿ ಇನಿಷಿಯೇಟಿವ್ ಆಫ್ ಅಂತ ಕೇಳಿದ್ದಾನೆ. ನಲಂದ ಈಸ್ ಅ ಡಿಜಿಟಲ್ ಲೈಬ್ರರಿ ಇನಿಷಿಯೇಟಿವ್ ಆಫ್ ಅಂತ ಕೇಳಿದ್ದಾನೆ. ಇನಿಷಿಯೇಟಿವ್ ಆಫ್ ಅಂತ ಕೇಳಿದ್ದಾನೆ. ಮುಂದೆ ಸ್ಪೇಸ್ ಕೊಟ್ಟಿದ್ದಾನೆ. ಅದೇ ಏನಂತ ಬರೀಬೇಕಿಲ್ಲಿ? ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಕಲ್ಕತ್ತಾ, ಅದರದ್ದು ಇನಿಷಿಯೇಟಿವ್. ಅದರ ಲೈಬ್ರರಿ ಹೆಸರು ಕೂಡ ಅದೇ ಇದೆ. ಇದು ಟ್ರೂ ಫಾಲ್ಸ್ ಅಲ್ಲಿ ಒಂದು ಕ್ವಶನ್ ಕೇಳಿದಾನೆ, ಬರ್ಕೊಳ್ಳಿ. ಟ್ರೂ ಫಾಲ್ಸ್ ಅಲ್ಲಿ ಕೇಳಿದಾನೆ. ವಿಚ್ ಆಫ್ ದ ಫಾಲೋವಿಂಗ್ ಆರ್ ಟ್ರೂ ಅಬೌಟ್ ನಲಂದ ಯೂನಿವರ್ಸಿಟಿ ಅಂತ ಕೇಳಿದಾನೆ. ಕೆಳಗಡೆ ಆಪ್ಷನ್ಸ್ ಏನ್ ಕೊಟ್ಟಿದ್ದಾನೆ, ಟ್ರೂ ಇರ್ತಕ್ಕಂಥವು ಅಷ್ಟೇ ಹೇಳ್ತೀನಿ ನೋಡಿ, ಬರ್ಕೊಳ್ಳಿ. ಏರಿಯಾ ಆಫ್ ಲೈಬ್ರರಿ ವಾಸ್ ಕಾಲ್ಡ್ ಧರ್ಮಗಂಜ್. ಇಲ್ಲಿದೆ, ಇದರಲ್ಲೇ ಬರ್ತದೆ. ಟ್ರೂ ಫಾಲ್ಸ್ ಕ್ವಶನ್ ಅಲ್ಲಿ ಹೆಂಗ್ ಕೇಳಿದಾನೆ ಅಂದ್ರೆ, ಏರಿಯಾ ಆಫ್ ಲೈಬ್ರರಿ ವಾಸ್ ಕಾಲ್ಡ್ ಧರ್ಮಗಂಜ್. ಲೈಬ್ರರಿ ವಾಸ್ ಹೌಸ್ಡ್ 3 ಗ್ರ್ಯಾಂಡ್ ಬಿಲ್ಡಿಂಗ್ಸ್. 1, 2, 3. ಲೈಬ್ರರಿ ವಾಸ್ housed in 3 grand buildings.
ಮೂರು ಗ್ರ್ಯಾಂಡ್ ಬಿಲ್ಡಿಂಗ್ಸ್ ಅಂತ ಕೇಳಿದ್ದೇನೆ, ಬಟ್ ಮೂರು ಯಾವುವು? ಇವೇ ಮೂರು. ಒಂದು, ಎರಡು, ಮೂರು. ಮತ್ತೆ ಲಾಸ್ಟ್, ರತ್ನರಂಜಕ ವಾಸ್ 9 storied ಬಿಲ್ಡಿಂಗ್. ರತ್ನರಂಜಕ ಸ್ಪೆಸಿಫಿಕ್ ಆಗಿ ಕೇಳಿದೆ ನೋಡಿ, ಇದ್ರ ಬಗ್ಗೆ ಬರ್ತದೆ. ರತ್ನರಂಜಕವಾದ ಇಲ್ಲೇ ಇದೆ ನೋಡಿ, ಅದ್ರ ಎದುರುಗಡೆನೆ ಕೊಟ್ಟಿದ್ದಾರೆ. ರತ್ನರಂಜಕವಾದ 9 stories ಬಿಲ್ಡಿಂಗ್. ಇಷ್ಟು ಟ್ರೂ ಫಾಲ್ಸ್ ಅಲ್ಲಿ ಕೇಳಿದ್ದಾನೆ. ಅಂದ್ರೆ ಈ ಕಾನ್ಸೆಪ್ಟ್ ನಿಮಗೆ ಕ್ವಶನ್ಸ್ ಈ ತರ ಬರುತ್ತೆ ಅಂದಾಗ, ಈ ಕಾನ್ಸೆಪ್ಟ್ ಇಷ್ಟು ಬರ್ಕೊಂಡು ಮತ್ತೆ ಅದ್ರ ಬಗ್ಗೆ ಬರ್ಗಂಟೆ ನೀವು ಯಾವುದು ಆನ್ಸರ್. ಈಗ ಏನಿಲ್ಲ ಅಂದ್ರೆ ಒಂದು 27 ಕ್ವಶನ್ಸ್ ಕೇಳಿದ್ದಾನೆ. 27 ಅಂದ್ರೆ ಆಲ್ಮೋಸ್ಟ್ ಇವ್ದು ರಿಲೇಟೆಡ್ ಇದೆ. ಒಂದು NIT ಕಲ್ಕತ್ತಾ ರಿಲೇಟೆಡ್ ಇಷ್ಟು ಹೊಸದಿದೆ. ಅರ್ಥ ಆಯ್ತಾ? ನೆಕ್ಸ್ಟ್, ವಿಕ್ರಮಶಿಲಾ ಯೂನಿವರ್ಸಿಟಿ ಬರ್ಕೊಳ್ಳಿ. ವಿಕ್ರಮಶಿಲಾ ಯೂನಿವರ್ಸಿಟಿ 8th ಸೆಂಚುರಿಯಲ್ಲಿ ಬರುತ್ತೆ. ಯಾರು ಇದನ್ನ ಎಸ್ಟಾಬ್ಲಿಷ್ ಮಾಡ್ತಾರೆ ಅಂದ್ರೆ ಕಿಂಗ್ ಧರಂಪಾಲ್. ಇದನ್ನು ಯಾರು ಡೆಸ್ಟ್ರಾಯ್ ಮಾಡ್ತಾರೆ? ಬಖ್ತಿಯಾರ್ ಖಿಲ್ಜಿ. ಈಗ ಮತ್ತೆ ಬೇರೆ ಬೇರೆ ಅದರ್ಸ್ ಸೆಂಟರ್ಸ್ ಏನ್ಸೆಂಟ್ ಪೀರಿಯಡ್ ಅಲ್ಲಿ ಬೇರೆ ಬೇರೆ ಲೈಬ್ರರೀಸ್ಗಳು ನೋಡಿ. ಓದಾಂತಪುರಿ ಲೈಬ್ರರಿ, ಸೋಮಪುರಿ, ಜಗದಲ, ಮಿಥಿಲಾ, ವಲ್ಲಭಿ, ಕನ್ಹೇರಿ, ಇವೆಲ್ಲ ಬೇರೆ ಬೇರೆ ಲೈಬ್ರರೀಸ್. ಇವು ಜಸ್ಟ್ ಆಪ್ಷನ್ ಅಲ್ಲಿ ಬಂದಿದೆ. ಹೆಂಗೆ ಅಂತಂದ್ರೆ ಏನ್ಸೆಂಟ್ ಪೀರಿಯಡ್ ಲೈಬ್ರರೀಸ್ ಅಲ್ಲಿ ಯಾವ್ದು ಬರುತ್ತೆ ಹಿಂಗ್ ಜಸ್ಟ್ ಆಪ್ಷನ್ಸ್ ಅಲ್ಲಿ ಬಂದಿದೆ. ಇವ್ದು ರಿಲೇಟೆಡ್ ಜಾಸ್ತಿ ಅಂತ ಇಲ್ಲ, ಜಸ್ಟ್ ಇವು ನೆನ್ಪಿಟ್ಕೊಳ್ಳಿ. ಜಾಸ್ತಿ ಕ್ವಶನ್ಸ್ ಎದರಿಂದ ಬರ್ತಕ್ಕಂಥ ಚಾನ್ಸಸ್ ಇವೆ? ನಲಂದ ಇಂದ ಬರ್ತಕ್ಕಂಥ ಚಾನ್ಸಸ್ ಇವೆ. ಅದನ್ನು ಸೀರಿಯಸ್ ಆಗಿ ನೋಡ್ತೀವಿ. ಒಂದ್ ಸೆಕೆಂಡ್, ಶಾರ್ಮಿಂಗ್ ಆಗ್ತಾ ಇದೆ. ವಿಕ್ರಮಶಿಲಾ ರಿಲೇಟೆಡ್ ನೋಡ್ಕೊಳ್ಳೋಣ ಯಾವ್ಯಾವ ಕ್ವಶನ್ ಬಂದಿದೆ ಅಂತ. ಈ ತಕ್ಷಶಿಲಾ ಅಂತಂದ್ರೆ ಟ್ಯಾಕ್ಸಿಲಾ ಅಂತ ಬರುತ್ತೆ. ಇದು ನೆನ್ಪಿಟ್ಕೊಳ್ಳಿ ಕ್ವಶನ್ ಅಲ್ಲಿ. ಇದು ರಿಲೇಟೆಡ್ ಕ್ವಶನ್. ತಕ್ಷಶಿಲಾ ಅಂತ ಹಿಂಗೆ ಬರೋದಿಲ್ಲ, ತಕ್ಷಶಿಲಾ ಅಂತ ಬರುತ್ತೆ. ಓಕೆ, ಇದು ರಿಲೇಟೆಡ್ ಕ್ವಶನ್ಸ್ ನಿಮ್ಗೆ ಹಾಕ್ತೀನಿ, ಸಿಗ್ತಾ ಇಲ್ಲ. ಅದರ್ ಸೆಂಟರ್ ಆಯ್ತಾ? ಇವು ಇಂಪಾರ್ಟೆಂಟ್ ನೋಡಿ. ಇವು ಹಿಡನ್ ಕಾನ್ಸೆಪ್ಟ್, ಎಲ್ಲಿಂದ ಬಂತು ಯಾಕೆ ಬಂತು ಅಂತಕ್ಕಂಥದ್ದು ಗೊತ್ತಿರೋದಿಲ್ಲ. ರೈಟಿಂಗ್ ಮಟೀರಿಯಲ್ಸ್ ಏನ್ಷಿಯಂಟ್ ಪೀರಿಯಡ್ ಅಲ್ಲಿ ರೈಟಿಂಗ್ ಮಟೀರಿಯಲ್ಸ್ ಯಾವ್ದು? ಪಾಮ್ ಲೀಫ್ ಮ್ಯಾನುಸ್ಕ್ರಿಪ್ಟ್ಸ್, ಬ್ರಿಕ್ ಬಾರ್ಕ್ ಸ್ಕ್ರೋಲ್ಸ್, ಪೇಪರ್ಸ್. ಯಾರು ಯೂಸ್ ಮಾಡ್ತಿದ್ರು ಪೇಪರ್ಸ್? ಈಜಿಪ್ಟ್ ಅವರು ಯೂಸ್ ಮಾಡ್ತಿದ್ರು ಬರೆಯೋದಕ್ಕೋಸ್ಕರ.
ಬಿಫೋರ್ ಎಕ್ಸಿಸ್ಟಿಂಗ್ ಪೇಪರ್ಸ್ ಅಂತ ಟೈಮಲ್ಲಿ ಇವರೆಲ್ಲ ಇಂಥವೆಲ್ಲ ಬರೆಯೋದಕ್ಕೋಸ್ಕರ ಯೂಸ್ ಮಾಡ್ತಾರೆ. ದ ಫಸ್ಟ್ ಡಾಕ್ಯುಮೆಂಟ್ Cuneiform tablets. ಮತ್ತೆ ಇದನ್ನ ಯಾರು ಯೂಸ್ ಮಾಡ್ತಾರೆ ಅಂದ್ರೆ ಮೆಸೊಪೊಟೇಮಿಯಾದವರು ಯೂಸ್ ಮಾಡಿದ್ರು ಫಸ್ಟ್. ಮತ್ತೆ ಇವೊಂದು ಹೆಸರು ಬೈ ನೇಮ್ ಕ್ವಶನ್ಸ್ ಕೇಳಿದ್ದಾನೆ. ಸುಲ್ತಾನ್ ಸಿಕಂದರ್ ಲೋಧಿ. ಸುಲ್ತಾನ್ ಸಿಕಂದರ್ ಲೋಧಿ ದೆಹಲಿಯಲ್ಲಿ ಲೈಬ್ರರಿನ ಎಸ್ಟಾಬ್ಲಿಷ್ ಮಾಡ್ತಾರೆ. ಮತ್ತೆ ಮೊಘಲ್ ಲೈಬ್ರರೀಸ್ ಅಲ್ಲಿ ಅಕ್ಬರ್ 1556 to 1605 maintained the royal library, promoted Sanskrit translation. Important. ಮೊಘಲ್ ಲೈಬ್ರರೀಸ್ ಅಲ್ಲಿ ಅಕ್ಬರ್ ಸಂಸ್ಕೃತ್ ಟ್ರಾನ್ಸ್ಲೇಷನ್ ಗೆ ಪ್ರಮೋಟ್ ಮಾಡ್ತಾನೆ. ಜಹಾಂಗೀರ್ ಅಂಡ್ ಶಾ ಜಾನ್ ಎನ್ರಿಚ್ಡ್ ಕಲೆಕ್ಷನ್. ಮತ್ತೆ ಇದು ಇಂಪಾರ್ಟೆಂಟ್, ವೆರಿ ವೆರಿ ಇಂಪಾರ್ಟೆಂಟ್ ನೋಡಿ. ಶರಾವತಿ ಮಹಲ್ ಲೈಬ್ರರಿ ಎಲ್ಲಿದೆ? ತಂಜಾವೂರಲ್ಲಿ ಇದೆ. ಸರಸ್ವತಿ, ಕೆಲವೊಂದ್ ಕಡೆ ಶರಾವತಿ ಅಂತ ಬರುತ್ತೆ. ತಂಜಾವೂರಲ್ಲಿ ಬರುತ್ತೆ, ತಮಿಳುನಾಡು. ರಾಂಪುರ್ ರಾಜಾ ಲೈಬ್ರರಿ ಇಂಪಾರ್ಟೆಂಟ್. ರಾಂಪುರ್ ರಾಜಾ ಲೈಬ್ರರಿ ಫೌಂಡೆಡ್ ಇನ್ 1774. ಎಲ್ಲಿದೆ ರಾಂಪುರ್ ರಾಜಾ ಲೈಬ್ರರಿ? ಪ್ಲೇಸ್ ಕೂಡ ಇಂಪಾರ್ಟೆಂಟ್ ನೋಡಿ, ಇದರಲ್ಲಿ ಆಡ್ ಮಾಡಿಲ್ಲ. ಪ್ಲೇಸ್ ನೋಡ್ಕೊಳ್ಳಿ ಎಲ್ಲಿದೆ ಅಂತ. ಅರ್ಥ ಆಯ್ತಾ? ಪ್ಲೇಸ್ ಕೂಡ ಇಂಪಾರ್ಟೆಂಟ್. ರಾಂಪುರ್ ರಾಜಾ ಲೈಬ್ರರಿ ಯಾವಾಗ ಸ್ಟಾರ್ಟ್ ಆಯ್ತು? 1774. ಇಯರ್ ನೆನ್ಪಿಟ್ಕೊಳ್ಬೇಕು, ಯಾಕಂದ್ರೆ ಅರೇಂಜ್ ಸೀಕ್ವೆನ್ಸ್ ಕ್ವಶನ್ಸ್ ಬರ್ತಕ್ಕಂತ ಚಾನ್ಸಸ್ ಇದೆ. ರಾಂಪುರ್ ರಾಜಾ ಲೈಬ್ರರಿ ಎಲ್ಲಿದೆ? ಯುಪಿ ಅಲ್ಲಿ ಇದೆ. ಇದು ಯುಪಿ ಅಂತ ಬರ್ಕೊಂಡಿದ್ರು ಮುಂದ್ಗಡೆ. ಉತ್ತರ ಪ್ರದೇಶ್, ಯುಪಿ. (1774) ಯುಪಿ. ಇದು ಅದಾದ ನಂತರ ಇನ್ಸ್ಟಿಟ್ಯೂಟ್ ಆಫ್ ನ್ಯಾಷನಲ್ ಇಂಪಾರ್ಟೆನ್ಸ್ ಗೆ ಸೇರ್ಪಡೆ ಆಗುತ್ತೆ. ಇದು ರಿಲೇಟೆಡ್, ಇದು ಒಂದೇ ಲೈಬ್ರರಿ ಅಲ್ಲ, ಒಂದು 7-8 ಲೈಬ್ರರಿ ಈ ಇನ್ಸ್ಟಿಟ್ಯೂಟ್ ಆಫ್ ನ್ಯಾಷನಲ್ ಇಂಪಾರ್ಟೆಂಟ್ ಅಲ್ಲಿ ಇದೆ. ಅವು ಇದ್ರ ಕೆಳಗಡೆ ಲಿಸ್ಟ್ ಮಾಡಿದೀನಿ, ನಿಮಗೆ ಅವು ಹೇಳ್ತೀನಿ. ಇದರಲ್ಲಿ 1 ಅಥವಾ 2 ಕೊಟ್ಬಿಟ್ಟು ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಇನ್ಸ್ಟಿಟ್ಯೂಟ್ ಆಫ್ ನ್ಯಾಷನಲ್ ಇಂಪಾರ್ಟೆನ್ಸ್ ಅಂತ ಕೊಡ್ತಾರೆ. 1-2-3 ಲೈಬ್ರರಿ ಕೊಟ್ಟು 1-2-3 ಬೇರೆ ಬೇರೆ ಲೈಬ್ರರಿ ಕೊಡ್ತಾರೆ. ಅವು ಒಂದ್ 5-6 ನಿಮಗೆ ಎಷ್ಟು ನ್ಯಾಷನಲ್ ಇಂಪಾರ್ಟೆನ್ಸ್ ಇದಾವಲ್ಲ, ಅವು ನೀವು ನೆನ್ಪಿಟ್ಕೊಂಡ್ರೆ ಈಸಿಯಾಗಿ ಆನ್ಸರ್ ಮಾಡ್ಬೋದು. ಖುದಾ ಬಕ್ಷ್ Oriental Library, established in 1876, opened public 1891, declared institution of national importance 1969. ಇದು ಇಂಪಾರ್ಟೆಂಟ್ ನೋಡಿ. ಇದ್ರ ಜೊತೆಗೆ ಇನ್ನೂ ಲೈಬ್ರರೀಸ್ ಇವೆ, ಇದು ಒಂದೇ ಅಲ್ಲ, ಇನ್ನೂ ಲೈಬ್ರರೀಸ್ ಇವೆ. ಅದರ ಲಿಸ್ಟ್ ಕೆಳಗಡೆ ಇದೆ, ನಿಮ್ಗೆ ಹೇಳ್ತೇನೆ. ಈಗ ಬ್ರಿಟಿಷ್ ಪೀರಿಯಡ್ ಅಲ್ಲಿ ಇವು ಏನು ಕೇಳೋದಿಲ್ಲ, ಮೆಡಿವಲ್ ಇವು ಎಲ್ಲ ಏನ್ ಕೇಳೋದಿಲ್ಲ, ಅದಕ್ಕೋಸ್ಕರ ನಾನು ನಿಮ್ಗೆ ಇದನ್ನ ಹೇಳ್ತಾ ಇಲ್ಲ. ಇವು ಇದ್ರ ಯೂನಿಕ್ನೆಸ್ ಕೇಳ್ತಾರೆ. ಯೂನಿಕ್ನೆಸ್ ನೆನ್ಪಿಟ್ಬೋದು. Asiatic Society of Bengal. Asiatic Society of Bengal founded in 1784. Where? Kolkata. By whom? Sir William Jones. Sir William Jones ಮುಖಾಂತರ Asiatic Society of Bengal ಲೈಬ್ರರಿ ಎಸ್ಟಾಬ್ಲಿಷ್ ಮಾಡಿದ್ರು.
ಬರ್ಕೊಳ್ಳಿ. ಬಾಂಬೆ ಬ್ರಾಂಚ್ ಆಫ್ ರಾಯಲ್ ಸೊಸೈಟಿ, ರಾಯಲ್ ಐಸೆಟಿಕ್ ಸೊಸೈಟಿ. ಬಾಂಬೆ ಬ್ರಾಂಚ್ ಆಫ್ ರಾಯಲ್ ಐಸೆಟಿಕ್ ಸೊಸೈಟಿ. ಕಾಲೇಜ್ ಆಫ್ ಬಾಂಬೆ ಬ್ರಾಂಚ್ ಆಫ್ ರಾಯಲ್ ಐಸೆಟಿಕ್ ಸೊಸೈಟಿ. ಲ್ಯಾಂಗ್ವೇಜ್ ಟ್ರಾನ್ಸ್ಲೇಷನ್ಸ್ಗೆ ಮತ್ತೆ 1830 ಪ್ರಿಸರ್ವ್ಡ್ ಮ್ಯಾನುಸ್ಕ್ರಿಪ್ಟ್. ಕಲ್ಕತ್ತಾ ಪಬ್ಲಿಕ್ ಲೈಬ್ರರಿ ಇದು ಇಂಪಾರ್ಟೆಂಟ್. ಇದ್ರದ್ದೆಲ್ಲ ನೇಮ್ಗಳೆಲ್ಲ ಚೇಂಜ್ ಆಗಿವೆ. ನೇಮ್ ಫಸ್ಟ್ ಯಾವ್ದಿತ್ತು, ಸೆಕೆಂಡ್ ಏನಾಯ್ತು, ಈಗ ಅಟ್ ಪ್ರೆಸೆಂಟ್ ಏನಿದೆ ಅಂತಕ್ಕಂಥದ್ದು ಇಲ್ಲಿದೆ ನೋಡಿ. ಫೌಂಡೆಡ್ ಇನ್ 1835, 1836 ಕಲ್ಕತ್ತಾ ಪಬ್ಲಿಕ್ ಲೈಬ್ರರಿ ಅವಾಗ ಸ್ಟಾರ್ಟ್ ಆಗುತ್ತೆ. ಮರ್ಜ್ಡ್ ಇನ್ ಟು ಇಂಪೀರಿಯಲ್ ಲೈಬ್ರರಿ 1891. ಬಿಕಮ್ ಅ ನ್ಯಾಷನಲ್ ಲೈಬ್ರರಿ 1953. ಕೋನಮೆರಾ ಪಬ್ಲಿಕ್ ಲೈಬ್ರರಿ, ಕೋನಮೆರಾ ಪಬ್ಲಿಕ್ ಲೈಬ್ರರಿ ಎಲ್ಲಿ ಬರುತ್ತೆ ಇದು? ಚೆನ್ನೈಯಲ್ಲಿ ಬರುತ್ತೆ. ಯಾವಾಗ ಸ್ಟಾರ್ಟ್ ಆಯ್ತು? ಇಲ್ಲೇನಿದು ಓಪನ್ ಸೈಟ್, ಓಪನ್ ಸೈಟ್ ಇದೆ ಅಂತ. ಯಾವಾಗ ಸ್ಟಾರ್ಟ್ ಆಯ್ತು ಅಂತ ಬರ್ಕೊಳ್ಳಿ. ಇದು ಸ್ಟಾರ್ಟ್ ಆಗಿದ್ದ ದಿನಾಂಕಲ್ಲ. ಇದು ನ್ಯಾಷನಲ್ ಡಿಪಾಸಿಟರಿ ಆಫ್ ಲೈಬ್ರರಿ ಆಗಿ ವರ್ಕ್ ಮಾಡುತ್ತೆ. ನ್ಯಾಷನಲ್ ಡಿಪಾಸಿಟರಿ ಆಫ್ ಲೈಬ್ರರಿ ಅಂದ್ರೆ ಬರ್ಕೊಳ್ಳಿ 1954 ಅಂಡ್ 56. ಯಾವ ಆಕ್ಟ್ ಇದು? 1954 ಅಂಡ್ 56 ಅಲ್ಲಿ ಯಾವ ಆಕ್ಟ್ ಬಂದಿದ್ದೀರಿ? ಲಾಸ್ಟ್ ಒಂದ್ 2-3 ಕ್ಲಾಸ್ ಹಿಂದ್ಗಡೆ ಡಿಸ್ಕಷನ್ ಮಾಡಿದೀವಲ್ಲ. ಡೆಲಿವರಿ ಆಫ್ ಬುಕ್ಸ್ ಅಂಡ್ ನ್ಯೂಸ್ ಪೇಪರ್ ಆಕ್ಟ್. ಡೆಲಿವರಿ ಆಫ್ ಬುಕ್ಸ್ ಅಂಡ್ ನ್ಯೂಸ್ ಪೇಪರ್ ಆಕ್ಟ್. ಇದರ ಮುಖಾಂತರ ಈ ಲೈಬ್ರರಿಗೆ ಒಂದು ಕಾಪಿ ಬುಕ್ಸ್ ನ ಪಬ್ಲಿಷರ್ ಕಳಿಸ್ಕೊಡ್ಲೇಬೇಕು ಫ್ರೀ ಆಫ್ ಕಾಸ್ಟ್. ಇಟ್ ಈಸ್ ದ ಲಾ ಮ್ಯಾಂಡೇಟರಿ ಟು ಸೆಂಡ್ 4 ಕಾಪೀಸ್ ಆಫ್ ಬುಕ್ ವಿತ್ ಅ ಗುಡ್ ಕ್ವಾಲಿಟಿ. ಗುಡ್ ಕ್ವಾಲಿಟಿಯಲ್ಲಿ ಇರ್ತಕ್ಕಂಥ ಬುಕ್ಸ್ ನ ಕಳಿಸ್ತಕ್ಕಂಥ ರೂಲ್ಸ್ ಇದೆ. ಯಾವುದರ ಪ್ರಕಾರ? 1954 ಟು 56. 54 ಅಲ್ಲಿ ಡೆಲಿವರಿ ಆಫ್ ಬುಕ್ಸ್ ಆಕ್ಟ್ ಬರುತ್ತೆ. 56 ಅಲ್ಲಿ ಅಮೆಂಡ್ಮೆಂಟ್ ಮಾಡ್ಬಿಟ್ಟು ನ್ಯೂಸ್ ಪೇಪರ್ ಆಡ್ ಮಾಡ್ತಾರೆ. ಆಸ್ ಪರ್ ದಟ್ ಲಾ ಈ ಕೊನೆಮೆರಾ ಪಬ್ಲಿಕ್ ಲೈಬ್ರರಿ ಬುಕ್ ನ ರಿಸೀವ್ ಮಾಡ್ಕೊಳ್ಳುತ್ತೆ. ಇದಕ್ಕೆ ನ್ಯಾಷನಲ್ ಡಿಪಾಸಿಟರಿ ಲೈಬ್ರರಿ ಅಂತ ಕೂಡ ಕರೀತಾರೆ. ಇನ್ನೂ 3 ಲೈಬ್ರರಿ ಇವೆ. ನ್ಯಾಷನಲ್ ಡಿಪಾಸಿಟರಿ ಲೈಬ್ರರಿ 3 ಲೈಬ್ರರಿ. ಅದರಲ್ಲಿ ಒಂದು ಡೆಲ್ಲಿ ಪಬ್ಲಿಕ್ ಲೈಬ್ರರಿ, ಕೊನೆಮೆರಾ ಲೈಬ್ರರಿ ಮತ್ತೆ ನ್ಯಾಷನಲ್ ಲೈಬ್ರರಿ ಆಫ್ ಕೋಲ್ಕತ್ತಾ. ನೋಟ್ಸ್ ನೋಡ್ಕೊಳ್ಳಿ, ಲಾಸ್ಟ್ ಅಲ್ಲಿ ಕ್ಲಾಸ್ ಅಲ್ಲಿ ಅಪ್ಲೋಡ್ ಮಾಡಿದೀನಿ, ಆ ನೋಟ್ಸ್ ಅಲ್ಲಿ ಇದೆ. ಇವು ಏನಿಲ್ಲ, ಜಸ್ಟ್ ಲೈಬ್ರರಿ ಮತ್ತೆ ಪ್ಲೇಸ್ ಇದಿಷ್ಟೇ. ಇದ್ರ ಬಗ್ಗೆ ಏನ್ ಜಾಸ್ತಿ ಕೇಳಿಲ್ಲ ಇಲ್ಲಿವರೆಗೂ. ಆಂಡ್ರ್ಯೂಸ್ ಲೈಬ್ರರಿ ಇದು ಎಲ್ಲಿದೆ? ಸೂರತ್ ಅಲ್ಲಿ ಇದೆ. ಪ್ಲೇಸ್ ಅಷ್ಟೇ, ಪ್ಲೇಸ್ ಇಷ್ಟೇ ಇಂಪಾರ್ಟೆಂಟ್ ನೋಡಿ. ಇಂದೋರ್ ಜನರಲ್ ಲೈಬ್ರರಿ ಲಾಂಗ್, ಇಲ್ಲಿ ಕೆಳಗಡೆ ಲಾಂಗ್ ಲೈಬ್ರರಿ ಅಂತ ಇದೆ ನೋಡಿ. ಲಾಂಗ್ ಲೈಬ್ರರಿ ಇಂದೋರ್ ಅಂದ್ರೆ ಇಂದೋರೇ ಪ್ಲೇಸ್. ಇದು ಇಲ್ಲಿ ಕಟ್ ಮಾಡಿ ಇಲ್ಲಿ ಬರ್ತದೆ. ಲಾಂಗ್ ಲೈಬ್ರರಿ, ಲಾಂಗ್ ಲೈಬ್ರರಿ ಲಾಂಗ್ ಲೈಬ್ರರಿ ಅಂತ ಬರ್ತದೆ. ಎಲ್ಲಿದೆ? ರಾಜ್ಕೋಟ್ ಅಲ್ಲಿ. ಭಾರ್ತೋನ್ ಲೈಬ್ರರಿ ಭಾವನಗರ್. ಇದರಲ್ಲಿ ಈಸ್ಟ್ ಅಲ್ಲಿ ಇಂಪಾರ್ಟೆಂಟ್ ಯಾವ ಅಂತ ಹೇಳ್ತೀನಿ ನೋಡಿ. ಈ ಈಸ್ಟ್ ಲೈಬ್ರರಿ
ಮಹಾರಾಜ ಶಿವಾಜಿರಾವ್ ಗೈಕ್ವಾಡ್ ಕಾಂಟ್ರಿಬ್ಯೂಷನ್ ಇದು ಡಿಫ್ರೆಂಟ್ ಇದೆ. ಇವುದರಲ್ಲಿ ಇವೆರಡು ಇಂಪಾರ್ಟೆಂಟ್ ನೋಡಿ, ಪದೇ ಪದೇ ಕೇಳಿದ್ದಾನೆ ಕ್ವಶನ್ಸ್. ಇವು ನೋಟ್ಸ್ ಅಲ್ಲಿ ಮಾಡ್ಕೊಳ್ಳಿ. ಬಟ್ ಇವು ನೀವು ಸರ್ಚ್ ಯಾವ್ದು ಮಾಡ್ಬೇಕಂದ್ರೆ ಇವು ಮಾಡ್ಬೇಕು. ಇವು ಪದೇ ಪದೇ ಬಂದಿದ್ದಾವೆ ಕ್ವಶನ್ ಅಲ್ಲಿ. ಆಂಡ್ರೂಸ್ ಲೈಬ್ರರಿ, ಇಂಡೋಸ್ ಲೈಬ್ರರಿ. ಬರೋಡಾ ಸ್ಟೇಟ್ ಮೂವ್ಮೆಂಟ್. ಬರೋಡಾ ಸ್ಟೇಟ್ ಮೂವ್ಮೆಂಟ್ ಅಲ್ಲಿ ಮಹಾರಾಜ ಸಿಯಾಜಿರಾವ್ ಗಾಯಕ್ವಾಡ್ ಥರ್ಡ್, ಮೂರನೇದವು ಕಾಂಟ್ರಿಬ್ಯೂಷನ್ ಜಾಸ್ತಿ ಇದೆ ಪಬ್ಲಿಕ್ ಲೈಬ್ರರಿಗೆ. ಇನ್ 1862 to 1939 built a public system with a 800 branch and mobile libraries. Invited William Alson Borden. ಇವರು ಆಕ್ಚುಲಿ ಫಾರಿನ್ ಹೋದಾಗ ಅಲ್ಲಿ ಲೈಬ್ರರಿ ಸರ್ವಿಸಸ್ ನೋಡಿ ಇಂಪ್ರೆಸ್ ಆಗಿರ್ತಾರೆ. ಯಾರು? ಸಿಯಾಜಿರಾವ್ ಗಾಯಕ್ವಾಡ್ ವಾಸ್ ಇಂಪ್ರೆಸ್ಡ್ ಬೈ ದ ಲೈಬ್ರರಿ ಸರ್ವಿಸಸ್. ಅಲ್ಲಿರ್ತಕ್ಕಂಥ ಪಬ್ಲಿಕ್ ಲೈಬ್ರರಿ ಸರ್ವಿಸಸ್ ನೋಡಿ ಇಂಪ್ರೆಸ್ ಆಗಿರ್ತಾರೆ. ಆಕ್ಚುಲಿ ಹಿ ಹ್ಯಾಸ್ ಗಿವನ್ ಇನ್ವಿಟೇಷನ್ ಫಾರ್ ಮೆಲ್ವಿಲ್ ಡಿವೆ. ಮೆಲ್ವಿಲ್ ಡಿವೆ ಅವರಿಗೆ ಇನ್ವಿಟೇಷನ್ ಕೊಡ್ತಾರೆ, ನಮ್ಮ ಸ್ಟೇಟ್ ಅಲ್ಲಿ ಬಂದು ಲೈಬ್ರರಿ, ಪಬ್ಲಿಕ್ ಲೈಬ್ರರಿನ ಡೆವಲಪ್ಮೆಂಟ್ ಮಾಡಿ ಹೋಗಿ ಅಂತ. ಯಾರಿಗೆ ಇನ್ವಿಟೇಷನ್ ಕೊಡ್ತಾರೆ? ಮೆಲ್ವಿಲ್ ಡಿವೆ ಅವರಿಗೆ ಕೊಡ್ತಾರೆ. ಡ್ಯೂ ಟು ಹೀಸ್ ಬಿಸಿ ಶೆಡ್ಯೂಲ್ ಹಿ ವಾಸ್ ಅನೇಬಲ್ ಟು ಕಮ್. ದಟ್ಸ್ ವಾಟ್ ಈ ಸ್ಟೂಡೆಂಟ್. ಇವ್ರು ಯಾರು? ಮೆಲ್ವಿಲ್ ಡಿವಿ ಸ್ಟೂಡೆಂಟ್ ನೋಡ್ರಿ. ಬೋರ್ಡನ್ ಅಂತ ಇದಿಷ್ಟು ನೆನ್ಪು ಇಟ್ಕೊಡು. ಬೋರ್ಡನ್ ಇದು ಕಂಪಲ್ಸರಿ ಕ್ವಶನ್ ಅಲ್ಲಿ ಬರುತ್ತೆ. ಇದು ಬರೋದಿಲ್ಲ. WA ಅಂತ ಬರುತ್ತೆ. WA ಬೋರ್ಡನ್ ಅಂತ ಬರುತ್ತೆ. ಬೋರ್ಡನ್ ಅವರು ಬಂದು ಯಾವ ಸ್ಟೇಟ್ ಅಲ್ಲಿ? ಬರೋಡಾ ಸ್ಟೇಟ್ ಅಲ್ಲಿ. ಬರೋಡಾ ಸ್ಟೇಟ್ ಅಲ್ಲಿ ಏನ್ ಮಾಡ್ತಾರೆ? ಪಬ್ಲಿಕ್ ಲೈಬ್ರರಿನ ಡೆವಲಪ್ ಮಾಡ್ತಾರೆ. ಪಬ್ಲಿಕ್ ಲೈಬ್ರರಿನ ಡೆವಲಪ್ ಮಾಡ್ತಾರೆ. ಮತ್ತೆ ಅದೇ ಲೈಬ್ರರಿಯಲ್ಲಿ ಒಂದು ಕೋರ್ಸ್ ಆಫರ್ ಮಾಡ್ತಾರೆ. ಒಂದು ಸರ್ಟಿಫಿಕೇಟ್ ಕೋರ್ಸ್, ಲೈಬ್ರರಿ ಸೈನ್ಸ್ ರಿಲೇಟೆಡ್ ಒಂದು ಸರ್ಟಿಫಿಕೇಟ್ ಕೋರ್ಸ್ ನ ಸ್ಟಾರ್ಟ್ ಮಾಡ್ತಾರೆ. ಅರ್ಥ ಆಯ್ತಾ? ಮಹಾರಾಜ ಸಿಯಾಜಿರಾವ್ ಗಾಯಕ್ವಾಡ್ ಥರ್ಡ್, ಇವ್ರ ಕಾಂಟ್ರಿಬ್ಯೂಷನ್ ಎದಕ್ಕಿದೆ? ಪಬ್ಲಿಕ್ ಲೈಬ್ರರಿಗೆ ಇದೆ ಇವ್ರ ಕಾಂಟ್ರಿಬ್ಯೂಷನ್. ಅರ್ಥ ಆಯ್ತಾ? ಒಂದು ಲೈನ್ ಬರ್ಕೊಳ್ಳಿ ಎಕ್ಸ್ಟ್ರಾ ಕೆಳಗಡೆ. ಇಲ್ಲಿ ಕೆಳಗಡೆ ಬರ್ಕೊಳ್ಳಿ. ಇಲ್ಲಿ ಕೆಳಗಡೆ ಬರ್ಕೊಳ್ಳಿ. The first systematic training for libraries, training for librarians, not library, librarians. The first systematic training for librarians in India was started by whom? W.A. Borden. W.A. Borden. ಇದು ಒಂದು ಫ್ಯಾಕ್ಟ್. ಬರ್ಕೊಂಡ್ರ? ಇನ್ನೊಂದು ಬರ್ತಾರೆ, W.A. Borden ರಿಲೇಟೆಡ್ ಬರ್ಕೊಳ್ಳಿ. ಫಸ್ಟ್ ಎಡಿಟರ್ ಆಫ್ ಲೈಬ್ರರಿ ಮಿಸ್ಲೆನಿ. ಲೈಬ್ರರಿ ಮಿಸ್ಲೆನಿ. ಮಿಸ್ಲೆನಿ ಇದು ಏನು? ಜರ್ನಲ್ ಇದೆ. ಇದು ಜರ್ನಲ್. ಇದು ನೇಮ್ ಏನು?
ಲೈಬ್ರರಿ, ಮಿಸ್ಲೇನಿ ಅಂತಕ್ಕಂಥದ್ದು ಜರ್ನಲ್. ಯಾವಾಗ ಇದ್ರದ್ದು ಫ್ರೀಕ್ವೆನ್ಸಿ ಏನು ಕ್ವಾರ್ಟರ್ಲಿ ಪಬ್ಲಿಷ್ ಆಗ್ತಿತ್ತು. ಯಾವ್ದು ರಿಲೇಟೆಡ್ ಇತ್ತು ಅಂದ್ರೆ ಲೈಬ್ರರಿ ಸೈನ್ಸ್ ರಿಲೇಟೆಡ್ ಇತ್ತು. ಇದ್ರದ್ದು ಫಸ್ಟ್ ಎಡಿಟರ್ ಯಾರು ಅಂತಂದ್ರೆ JS ಕೋಡಾಲ್ಕರ್. ಫಸ್ಟ್ ಎಡಿಟರ್ JS ಕೋಡಾಲ್ಕರ್ ಸರ್, JS ಕೋಡಾಲ್ಕರ್. ಈ ಬರೋಡಾ ರಿಲೇಟೆಡ್ ಒಂದ್ ಸ್ವಲ್ಪ ಬರ್ಕೊಳ್ಳಿ, ಒಂದ್ ಎರಡು ಯೂನಿಕ್ನೆಸ್ ಇದೆ ಇದರಲ್ಲಿ, ಈ ಟೇಬಲ್ ಅಲ್ಲಿ ಇಲ್ಲ. ಬರ್ಕೊಳ್ಳಿ, ಬರೋಡಾ ಅಂತ ಬರ್ಕೊಳ್ಳಿ. ಬರೋಡಾ ಅಂತ ಹೆಡ್ಲೈನ್ ಹಾಕೊಳ್ಳಿ. ಇವ್ ಇಂಪಾರ್ಟೆಂಟ್ ರೀ, ಯಾಕ ಬರ್ಸ್ತೀನಿ ಅಂತ ಕ್ವಶನ್ಸ್ ಬರುತ್ತೆ, ಇದು ಬಂದಿರ್ತದೆ. ಬರೋಡಾ ಅಂತ ಬರ್ಕೊಂಡ್ರ ಒಂದು ಲೈನ್ ಹಿಂಗ್ ಬುಲೆಟಿನ್ ಹಾಕೊಂಡು ಬರ್ಕೊಳ್ಳಿ. ಬುಲೆಟಿನ್ ಹಾಕೊಳ್ಳಿ, ಆ, ಬರೋಡಾ ಲೈಬ್ರರಿ ಮೂವ್ಮೆಂಟ್ ಅಂತ ಬರ್ಕೊಳ್ಳಿ. ಕೆಳಗಡೆ ಬುಲೆಟಿನ್ ಅಲ್ಲಿ ಬರ್ಕೊಳ್ಳಿ, ಬರೋಡಾ ಲೈಬ್ರರಿ ಮೂವ್ಮೆಂಟ್ ಅಂತ ಬರ್ಕೊಳ್ಳಿ. ಕೆಳಗಡೆ ಬುಲೆಟಿನ್ ಅಲ್ಲಿ ಬರ್ಕೊಳ್ಳಿ. ಪಬ್ಲಿಕ್ ಲೈಬ್ರರಿ ಮೂವ್ಮೆಂಟ್, ಪಬ್ಲಿಕ್ ಲೈಬ್ರರಿ ಮೂವ್ಮೆಂಟ್ was initiated first in India at Baroda. Was initiated first in India at Baroda. At Baroda. At Baroda. ಆಯ್ತಾ? ಬರ್ಕೊಂಡ್ರ? ಮತ್ತೆ ಕೆಳಗಡೆ ಬರ್ಕೊಳ್ಳಿ, ಇನ್ನೊಂದು ಬುಲೆಟಿನ್ ಲೈನ್ ಹಾಕಿ. First library science education in India started at Baroda. First LIS education started at Baroda. First LIS education started at Baroda. ಈಗ ಬರೋಡಾ ಲೈಬ್ರರಿ ಅಸೋಸಿಯೇಷನ್ ಅಂತ ಬರ್ತದೆ. ಒಂದು ಎಕ್ಸ್ಟ್ರಾ ಪಾಯಿಂಟ್ ಇತ್ತು ರಿಲೇಟೆಡ್. ಬರೋಡಾ ಲೈಬ್ರರಿ. ನನ್ನ ವರ್ಡ್ ನ ಫಾಲೋ ಮಾಡಿ, ಹ್ಯಾಂಡ್ ರೈಟಿಂಗ್ ನ ನೋಡಕ್ ಹೋಗ್ಬೇಡಿ. ಅರ್ಥ ಆಯ್ತಾ? ನಾನು ಏನು ವರ್ಬಲಿ ಹೇಳ್ತಾ ಇದ್ದೀನಿ ಅದನ್ನ ನೋಡಿ, ರೈಟ್ ಏನ್ ಮಾಡ್ತಾ ಇದ್ದೀನಿ ಅದನ್ನ ನೋಡಿ ನೀವು ಬರ್ಕೊಳ್ತೀನಿ ಆಮೇಲೆ ಅಂತಂದ್ರೆ ಆಗೋದಿಲ್ಲ. ಬರೋಡಾ ಲೈಬ್ರರಿ ಅಸೋಸಿಯೇಷನ್ ಯಾವಾಗ ಸ್ಟಾರ್ಟ್ ಆಯ್ತು? 1910. 1910ರಲ್ಲಿ ಬರೋಡಾ ಲೈಬ್ರರಿ ಅಸೋಸಿಯೇಷನ್ ಸ್ಟಾರ್ಟ್ ಆಗುತ್ತೆ.
ಇಷ್ಟೆಲ್ಲ ಬರೋಡಾ ಮೂವ್ಮೆಂಟ್ ರಿಲೇಟೆಡ್ ಇದೆ, ಯೂನಿಕ್ನೆಸ್ ಇದೆ, ಮತ್ತೆ ಅವೇ ರಿಪೀಟ್ ಆಗಿವೆ. ಆಯ್ತಾ? ಲೆಜಿಸ್ಲೇಟಿವ್ ಮೈಲ್ ಸ್ಟೋನ್ಸ್ ಅಲ್ಲಿ ಬರ್ತದೆ. ಪ್ರೆಸೆಂಟ್ ರಿಜಿಸ್ಟ್ರೇಷನ್ ಆಫ್ ಬುಕ್ ಆಕ್ಟ್ 1867, ಇಂಪೀರಿಯಲ್ ಪಬ್ಲಿಕ್ ಲೈಬ್ರರಿ ಆಕ್ಟ್ 1902. ಈ ಇಂಪೀರಿಯಲ್ ಪಬ್ಲಿಕ್ ಲೈಬ್ರರಿ ಆಕ್ಟ್ ಗೆ ಇದು ನ್ಯಾಷನಲ್ ಲೈಬ್ರರಿ ಆಫ್ ಕಲ್ಕತ್ತಾ ರಿಲೇಟ್ ಮಾಡ್ಕೊಂಡು ಸ್ಟಡಿ ಮಾಡಿದ್ರೆ ನಿಮಗೆ ಬೆಟರ್ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಇದು ಓವರ್ ಸ್ಟಡಿ ಫಾರ್ ನೆಟ್ ಅಂಡ್ ಜಿಆರ್ ಪರ್ಪೋಸ್ ಎಕ್ಸ್ಟ್ರಾ ಸ್ಟಡಿ ಮಾಡ್ಬೇಕಂತಂದ್ರೆ ಇಂಪೀರಿಯಲ್ ಪಬ್ಲಿಕ್ ಲೈಬ್ರರಿ ಆಕ್ಟ್ ಮತ್ತೆ ಇದು ನ್ಯಾಷನಲ್ ಪಬ್ಲಿಕ್ ಲೈಬ್ರರಿ ಕೋಲ್ಕತ್ತಾ, ಇದನ್ನ ರಿಲೇಟ್ ಮಾಡ್ಕೊಂಡು ಓದಿ. ಅದು ನೇಮ್ ಚೇಂಜ್ ಅಕಾರ್ಡಿಂಗ್ ಟು ದಿಸ್ ಆಕ್ಟ್ ಪ್ರಕಾರ ಆಗಿರುತ್ತೆ. ಇಲ್ಲಿ ಬಂತ ನೋಡಿ, ನ್ಯಾಷನಲ್ ಲೈಬ್ರರಿ ಆಫ್ ಇಂಡಿಯಾ ಕೋಲ್ಕತ್ತಾದಲ್ಲಿ ಇದೆ. 1953ರಲ್ಲಿ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಬಂತ ನೋಡಿ, ಇವಾಲ್ವ್ಡ್ ಫ್ರಮ್ ಇಂಪೀರಿಯಲ್ ಲೈಬ್ರರಿ. ನಾನು ಹೇಳಿಲ್ವಾ, ಇಂಪೀರಿಯಲ್ ಲೈಬ್ರರಿ ಆಕ್ಟ್ ಅಂಡ್ ನ್ಯಾಷನಲ್ ಲೈಬ್ರರಿ ಆಫ್ ಇಂಡಿಯಾ ಕೋಲ್ಕತ್ತಾದಲ್ಲಿ ಇರ್ತಕ್ಕಂಥದ್ದು. ಇದು ಹೆಸರು ಇದ್ರ ಪ್ರಕಾರನೇ 2-3 ಸಾರಿ ಚೇಂಜ್ ಆಗಿದೆ. ನೆಕ್ಸ್ಟ್ ಸೆಂಟ್ರಲ್ ರೆಫರೆನ್ಸ್ ಲೈಬ್ರರಿ, ಇದು ಕೂಡ ಕೋಲ್ಕತ್ತಾದಲ್ಲಿ ಇದೆ. ಇದು ನ್ಯಾಷನಲ್ ಬಿಬ್ಲಿಯೋಗ್ರಫಿ ಪಬ್ಲಿಷ್ ಮಾಡುತ್ತೆ. ಸೆಂಟ್ರಲ್ ರೆಫರೆನ್ಸ್ ಲೈಬ್ರರಿ ಬಗ್ಗೆ ಸ್ವಲ್ಪ ಬರ್ಕೊಳ್ಳಿ, ಇಂಪಾರ್ಟೆಂಟ್ ಇದು. ಬರ್ಕೊಳ್ಳಿ ಕೆಳಗಡೆ ಸೆಂಟ್ರಲ್ ರೆಫರೆನ್ಸ್ ಲೈಬ್ರರಿ ಅಂತ ಬರ್ಕೊಳ್ಳಿ. ಬರ್ಕೊಂಡ್ರ? ಇದು ಎಲ್ಲಿದೆ ಅಂತಕ್ಕಂಥದ್ದು ಇಲ್ಲಿ ಇದೆ, ಕೋಲ್ಕತ್ತಾದಲ್ಲಿ ಇದೆ. ಸೆಂಟ್ರಲ್ ರೆಫರೆನ್ಸ್ ಲೈಬ್ರರಿ ಕೋಲ್ಕತ್ತಾದಲ್ಲಿ ಇದೆ. ಯಾವಾಗ ಎಸ್ಟಾಬ್ಲಿಷ್ ಆಯ್ತು? 1955. ಇದು ಫ್ಯಾಕ್ಟ್ಸ್. ಇದ್ರ ರಿಲೇಟೆಡ್ ಕ್ವಶನ್ಸ್ ಸ್ವಲ್ಪ ಕೇಳಿದ್ದಾನೆ, ಅವನ್ನ ಸ್ವಲ್ಪ ಬರ್ಕೊಳ್ಳಿ. ಇಂಡೆಕ್ಸ್ ಇಂಡಿಯಾನಾ, ಇಂಡಿಯಾನಾ. ಲಾಸ್ಟ್ ಎನ್ ಪಕ್ಕದಲ್ಲಿ ಎ ಅಂತ ಬರಿ, ಎ ಕೂಡ ಬರಿ. ಇಂಡೆಕ್ಸ್ ಇಂಡಿಯಾನಾ and index to Indian periodical literature. ಆಯ್ತಾ? ಇದು ಬರ್ಕೊಳ್ಳಿ. ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ರಿಲೇಟೆಡ್ ಒಂದು ಸೆಕ್ಷನ್ ಇದೆ, ಬರ್ಕೊಳ್ಳಿ ಸ್ವಲ್ಪ. ಆಸ್ ಪರ್, ಕೇಳಿಸಿಲ್ಲ ಅಂದ್ರೆ ಇನ್ನೊಂದ್ಸಾರಿ ಹೇಳಿ ಸರ್ ಅಂತ ಹೇಳ್ರಿ. ಆಸ್ ಪರ್ ದ 7th schedule, as per the 7th schedule under the article of
under the article of 246, 246 of Constitution, 246 of Constitution of India, of India, of India. ಇದರಲ್ಲಿ ಇವು ಲೈಬ್ರರಿ ಬರುತ್ತೆ ನೋಡಿ. ಒಂದು ಸೆಂಟ್ರಲ್ ರೆಫರೆನ್ಸ್ ಲೈಬ್ರರಿ, ಸೆಂಟ್ರಲ್ ರೆಫರೆನ್ಸ್ ಲೈಬ್ರರಿ, ಇನ್ನೊಂದು ಯಾವುದು, ಇನ್ನೊಂದು ಡೆಲ್ಲಿ ಪಬ್ಲಿಕ್ ಲೈಬ್ರರಿ. ಪಬ್ಲಿಕ್ ಲೈಬ್ರರಿ ಮತ್ತೆ ಇನ್ನು ಯಾವ ಬರುತ್ತೆ ಅಂತಕ್ಕಂಥದ್ದು ನೋಡಿ. ಇವು ಜಸ್ಟ್ ಕ್ವಶನ್ ಅಲ್ಲಿ ಅಪಿಯರ್ ಆಗಿದೆ. ಸೆಂಟ್ರಲ್ ಲೈಬ್ರರಿ ಇದ್ರ ಜೊತೆ ಮತ್ತೆ ಇದು ಏನ್ ಪಬ್ಲಿಷ್ ಮಾಡುತ್ತೆ ಅಂತಂದ್ರೆ ಒಂದ್ ಲೈನ್ ಬರ್ಕೊಳ್ಳಿ. ಇಂಡಿಯನ್ ನ್ಯಾಷನಲ್ ಬಿಬ್ಲಿಯೋಗ್ರಫಿ, ಇಂಡಿಯನ್ ನ್ಯಾಷನಲ್ ಬಿಬ್ಲಿಯೋಗ್ರಫಿ, ಇಂಡಿಯನ್ ನ್ಯಾಷನಲ್ ಬಿಬ್ಲಿಯೋಗ್ರಫಿ ಇದು ಪಬ್ಲಿಷ್ ಮಾಡುತ್ತೆ. ಓಕೆ, ಇಷ್ಟು ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದರ ರಿಲೇಟೆಡ್ ಇದೆ. ನೆಕ್ಸ್ಟ್ ಡೆಲ್ಲಿ ಪಬ್ಲಿಕ್ ಲೈಬ್ರರಿ. ಯುನೆಸ್ಕೋ ಬಂದಾಗ ನಾನು ನಿಮ್ಗೆ ಹೇಳಿದೆ, ಈ ಡೆಲ್ಲಿ ಪಬ್ಲಿಕ್ ಲೈಬ್ರರಿಗೆ ಅಸಿಸ್ಟೆನ್ಸ್ ಇದು ಮಾಡುತ್ತೆ. ಅಸಿಸ್ಟೆನ್ಸ್ ಇನ್ ದ ಸೆನ್ಸ್ ಫಂಡ್ ಕೊಟ್ಟಿದೆ. ಈಗಲೂ ಕೊಡುತ್ತೆ ಅಲ್ಲ, ಕೊಟ್ಟಿದೆ. ಮೊದಲು ಯಾವಾಗ ಕೊಟ್ಟಿದೆ? 1950ರಲ್ಲಿ ಇನಿಷಿಯಲ್ ಟೈಮ್ ಅಲ್ಲಿ ಎಸ್ಟಾಬ್ಲಿಷ್ ಮಾಡೋದಕ್ಕೋಸ್ಕರ ಯುನೆಸ್ಕೋ ಫಂಡ್ ಮಾಡಿದೆ. ಇದಕ್ಕೆ ಏನಂತ ಕರೀತಾರೆ ಅಂದ್ರೆ ಪಾಯ್ಲೆಟ್ ಪ್ರಾಜೆಕ್ಟ್. ಪಾಯ್ಲೆಟ್ ಪ್ರಾಜೆಕ್ಟ್ ಅಂತ ಕರೀತಾರೆ. ಸರಿ, ಇಂಡಿಯನ್ ಲೈಬ್ರರಿ ಅಸೋಸಿಯೇಷನ್ ನೆನ್ಪಿಟ್ಕೊಳ್ಳಿ. ಇಂಡಿಯನ್ ಲೈಬ್ರರಿ ಅಸೋಸಿಯೇಷನ್, ಇದರಿಂದ ಹೊಸ ಕ್ವಶನ್ಸ್ ಬರ್ತಕ್ಕಂಥ ಚಾನ್ಸಸ್ ಇರುತ್ತೆ. ನೀವು ಬಿಫೋರ್ ಗೋಯಿಂಗ್ ಟು ಎಕ್ಸಾಮಿನೇಷನ್ ಯು ಮಸ್ಟ್ ವಿಸಿಟ್ ಅಫಿಷಿಯಲ್ ವೆಬ್ಸೈಟ್. ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ನಿಮ್ಗೆ ಏನ್ ಗೊತ್ತಾಗುತ್ತೆ, ಲಾಸ್ಟ್ ಇಯರ್ ಕಾನ್ಫರೆನ್ಸ್ ಎಲ್ಲಿ ನಡೀತು, ಮತ್ತೆ ಆ ಕಾನ್ಫರೆನ್ಸ್ ಥೀಮ್ ಏನಿತ್ತು, ಅಟ್ ಪ್ರೆಸೆಂಟ್ ಪ್ರೆಸಿಡೆಂಟ್ ಯಾರಿದ್ದಾರೆ, ಸೆಕ್ರೆಟರಿ ಯಾರಿದ್ದಾರೆ ಅಂತಕ್ಕಂಥದ್ದು ನಿಮಗೆ ಗೊತ್ತಿರ್ಬೇಕಂದ್ರೆ ಯು ಮಸ್ಟ್ ವಿಸಿಟ್ ಆಫಿಷಿಯಲ್ ವೆಬ್ಸೈಟ್. ನಾಟ್ ಓನ್ಲಿ ದಿಸ್ ಕೆಸೆಟ್ ಆರ್ ನೆಟ್ ಎಕ್ಸಾಮಿನೇಷನ್ ಪರ್ಪಸ್, ಯು ಮೇ ಗಿವ್ ಎನಿ ಎಕ್ಸಾಮಿನೇಷನ್ related to library and information science, you must visit official website of this association. ಇದು ಯಾವಾಗ ಸ್ಟಾರ್ಟ್ ಆಯ್ತು? 1933ರಲ್ಲಿ ಸ್ಟಾರ್ಟ್ ಆಯ್ತು. ಈ 1933ರಲ್ಲಿ ಇನ್ನೊಂದು ಏನು ಬಂತು? ಸಿ ಹೆಸರು ಕೇಳಿದಿರಾ? ಕೋಲನ್ ಕ್ಲಾಸಿಫಿಕೇಶನ್ ಸ್ಕೀಮ್ 1933 ಅಲ್ಲಿ ಬಂದಿದೆ. ಮತ್ತೆ ಇನ್ನೊಂದು ALA, ಇಲ್ಲೇ ನೆನ್ಪಿಟ್ಕೊಳ್ಳಿ, ALA ಇದು ಯಾವಾಗ ಬರುತ್ತೆ? 1876. ALA 1876.
ಇದೇ ಟೈಮ್ ಅಲ್ಲಿ ಏನು DDC ಬರುತ್ತಾ? DDC ಯಾರು ಡೆವಲಪ್ ಮಾಡಿದ್ದಾರೆ? ಡಿವಿ, ಮೆಲ್ವಿಲ್ ಡಿವಿ ಅವರು ಡೆವಲಪ್ ಮಾಡಿದ್ದಾರೆ. CCR ಮಾಡಿದ್ದಾರೆ ರಂಗನಾಥನ್. ಹೂ ಇಸ್ ರಂಗನಾಥನ್? ಫಾದರ್ ಆಫ್ ಲೈಬ್ರರಿ ಅಂಡ್ ಇನ್ಫಾರ್ಮೇಶನ್ ಸೈನ್ಸ್ ಇನ್ ಇಂಡಿಯಾ. ಹೂ ಇಸ್ ಮೆಲ್ವಿಲ್ ಡಿವಿ? ಫಾದರ್ ಆಫ್ ಲೈಬ್ರರಿ ಅಂಡ್ ಇನ್ಫಾರ್ಮೇಶನ್ ಸೈನ್ಸ್, ಫಾದರ್ ಇನ್ USA. ಇವರು ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. ಸೇಮ್ ಇದೆ ನೋಡಿ, 33ರಲ್ಲಿ ಕೋಲನ್ ಕ್ಲಾಸಿಫಿಕೇಶನ್, ಇದು ಏನು ಕ್ಲಾಸಿಫಿಕೇಶನ್ ಸ್ಕೀಮ್. ಡೆಸಿಮಲ್ ಕ್ಲಾಸಿಫಿಕೇಶನ್, ಇದು ಏನು ಕ್ಲಾಸಿಫಿಕೇಶನ್ ಸ್ಕೀಮ್. ಇದು ಯಾರು ಡೆವಲಪ್ ಮಾಡಿದ್ದಾರೆ? ಮೆಲ್ವಿಲ್ ಡಿವಿ ಮಾಡಿದ್ದೇನೆ. ಯಾವಾಗ ಮಾಡಿದ್ದೇನೆ? 1876ರಲ್ಲಿ ಮಾಡಿದ್ದೇನೆ. 1876ರಲ್ಲೇ ಅಮೆರಿಕನ್ ಲೈಬ್ರರಿ ಅಸೋಸಿಯೇಷನ್ ಎಸ್ಟಾಬ್ಲಿಷ್ಮೆಂಟ್ ಆಗಿದೆ. ಕೋಲನ್ ಕ್ಲಾಸಿಫಿಕೇಶನ್ ಸ್ಕೀಮ್ ಯಾರು ಮಾಡಿದ್ದಾರೆ? ರಂಗನಾಥನ್ ಮಾಡಿದ್ದೇನೆ. ಯಾವಾಗ ಮಾಡಿದ್ದೇನೆ? 1933ರಲ್ಲಿ ಮಾಡಿದ್ದೇನೆ. ರಂಗನಾಥನ್ ಯಾರು? ಫಾದರ್ ಆಫ್ ಲೈಬ್ರರಿ ಅಂಡ್ ಇನ್ಫಾರ್ಮೇಶನ್ ಸೈನ್ಸ್. ಇದು ಸ್ವಲ್ಪ ಸಿಮಿಲಾರಿಟಿ ಇದೆ, ಇಲ್ಲೇ ನಿಮಗೆ ನೆನಪಿರ್ಲಿ ಅಂತ ಹೇಳಿ. ಅರ್ಥ ಆಯ್ತಾ? ಇವೆಲ್ಲ ನಿಮಗೆ ನೆನಪಿದೆ. 1876 ಇದು ನೆನಪಿದೆ. ಡೆಸಿಮಲ್ ಕ್ಲಾಸಿಫಿಕೇಶನ್ ಸ್ಕೀಮ್ ಇದು ಕೂಡ ನೆನಪಿದೆ. ಎಲ್ಲಿ ಕೂಡ ನೆನಪಿದೆ. ಜಸ್ಟ್ ಇವು ಕಂಪೇರ್ ಮಾಡಿ ನೆನಪು ಮಾಡ್ಕೊಂಡ್ರೆ ನಿಮಗೆ ನೆನಪು ಉಳಿಯುತ್ತೆ. ಅರ್ಥ ಆಯ್ತಾ? ಇವು ಮುಂದೆ ಕ್ಲಾಸಿಫಿಕೇಶನ್ ಅಲ್ಲಿ ಇನ್ ಡೆಪ್ತ್ ಆಗಿ ನೋಡ್ಕೊಂಡು ಇವ್ರು ಬರ್ತಾ ಇರಲಿ ಕ್ಲಾಸಿಫಿಕೇಶನ್ ಅಲ್ಲಿ, ಇವ್ರ ಬಗ್ಗೆನೇ ಸ್ಟಡಿ ಮಾಡೋದಿರುತ್ತೆ. ಇಲ್ಲಿ ಬರ್ಕೊಳ್ಳಿ. ಇನ್ಫ್ಲಿಬ್ನೆಟ್ 1991ರಲ್ಲಿ ಎಸ್ಟಾಬ್ಲಿಷ್ ಆಗುತ್ತೆ. ಎಲ್ಲಿ? ಗಾಂಧಿನಗರ್. ಗಾಂಧಿನಗರಲ್ಲಿ ಬರುತ್ತೆ, ಗುಜರಾತ್. ಗುಜರಾತ್ ಅಲ್ಲಿ ಬರುತ್ತೆ. ಎನ್ ಲಿಸ್ಟ್ 2010 ಅಲ್ಲಿ ಬರುತ್ತೆ. ಇದು ಇ ರಿಸೋರ್ಸಸ್ ಆಕ್ಸೆಸ್ ಫಾರ್ ಕಾಲೇಜ್ ಲೈಬ್ರರಿ. ನ್ಯಾಷನಲ್ ವರ್ಚುವಲ್ ಲೈಬ್ರರಿ ಆಫ್ ಇಂಡಿಯಾ launched in 2016. Digital Library of India ongoing digitization project. ಲೈಬ್ರರಿ ಡೆವಲಪ್ಮೆಂಟ್ ಪ್ಲಾನ್ ರಂಗನಾಥನ್ ಅವರು 1948ರಲ್ಲಿ ಮಾಡ್ತಾರೆ. ಅಡ್ವೈಸರಿ ಕಮಿಟಿ ಆನ್ ಲೈಬ್ರರೀಸ್ 1957 ಲಾಂಚ್ಡ್, ಚೇರ್ಡ್ ಬೈ KP ಸಿನ್ಹಾ. ಈ 1957ಗೆ ಏನಿದೆ? ಕಾಪಿರೈಟ್ ಆಕ್ಟ್ ಇದೆನಾ? ಕಾಪಿರೈಟ್ ಆಕ್ಟ್ ಇಂಡಿಯಾದಲ್ಲಿ. ರಿವ್ಯೂ ಕಮಿಟಿ ಆನ್ ಲೈಬ್ರರಿ ಎಜುಕೇಶನ್, ಲೈಬ್ರರಿ ಅಂಡ್ ಇನ್ಫಾರ್ಮೇಶನ್ ಸೈನ್ಸ್ ಎಜುಕೇಶನ್. ರಿವ್ಯೂ ಕಮಿಟಿ ಆನ್ ಲೈಬ್ರರಿ ಅಂಡ್ ಇನ್ಫಾರ್ಮೇಶನ್ ಸೈನ್ಸ್ ಎಜುಕೇಶನ್ 1965. ಯಾರು ಚೇರ್ಮನ್ ಆಗ್ತಾರೆ? ರಂಗನಾಥನ್. ಇವೇ ಕ್ವಶನ್ಸ್ ಸೇಮ್, ಇವು ಫ್ಯಾಕ್ಚುಯಲ್ ಬೇಸ್ಡ್ ಕ್ವಶನ್ಸ್ ಇವೇ ನಿಮ್ಗೆ ಅಲ್ಲಿ ರಿಪೀಟ್ ಆಗ್ತವೆ ಕ್ವಶನ್ ಪೇಪರ್. ರಾಜಾರಾಮ್ ಮೋಹನ್ ರಾಯ್ ಲೈಬ್ರರಿ ಫೌಂಡೇಶನ್ RRLF ಇಂಪಾರ್ಟೆಂಟ್. ಯಾವ್ದು? ಇದ್ರ ಎದುರುಗಡೆ ಇರ್ತಕ್ಕಂಥದ್ದಲ್ಲ, ಇದು ಇಂಪಾರ್ಟೆಂಟ್. ಹೊಸ ಕ್ವಶನ್ಸ್ ಕೂಡ ಬರ್ತವೆ. ಕರೆಂಟ್ ಅಫೇರ್ಸ್ ಕ್ವಶನ್ಸ್ ಇದರಲ್ಲಿ ಬರ್ತವೆ, ಇದರಿಂದ ಬರ್ತವೆ. ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಹೋಗಿನೇ ನೋಡ್ಬೇಕು. ಎಲ್ಲಿ ಪ್ರಿಂಟ್ ಆಗಿರ್ತಕ್ಕಂಥದ್ದು ನೋಡ್ಬಾರ್ದು. ಪ್ರಿಂಟ್ ಆಗಿರ್ತಕ್ಕಂಥದ್ದು ಲಾಸ್ಟ್ ಇಯರ್ ಅಥವಾ ಅದಕ್ಕಿಂತ ಲಾಸ್ಟ್ ಇಯರ್ ನಡೆದಿರ್ತಕ್ಕಂಥ ಇವೆಂಟ್ಸ್ ನ ಪ್ರಿಂಟ್ ಮಾಡಿರ್ತಾರೆ, ಪ್ರಿಂಟ್ ಆಗಿ ಬಂದಿರ್ತವೆ. ಬಟ್ ಕರೆಂಟ್ ಇನ್ಫಾರ್ಮೇಶನ್ ಅಲ್ಲಿ ಎಲ್ಲಿ ಇದು ಇರುತ್ತೆ? ವೆಬ್ಸೈಟ್ ಅಲ್ಲಿ ಪಬ್ಲಿಷ್ ಆಗಿರುತ್ತೆ, ವೆಬ್ಸೈಟ್ ಅಲ್ಲಿ ನೋಡ್ಕೊಳ್ಬೇಕು ನೀವು. ನೆಕ್ಸ್ಟ್ ಕಮಿಷನ್ಸ್ ಗಳು ಇದೆ ನೋಡಿ. ಕಮಿಟೀಸ್ ಅಂಡ್
ಕಮಿಷನ್, ನ್ಯಾಷನಲ್ ನಾಲೆಜ್ ಕಮಿಷನ್. ನ್ಯಾಷನಲ್ ನಾಲೆಜ್ ಕಮಿಷನ್ 2005ರಲ್ಲಿ ಬರುತ್ತೆ, 2009ರಲ್ಲಿ ಅಮೆಂಡ್ಮೆಂಟ್ ಆಗುತ್ತೆ. ಖುದಾಬಕ್ಷ್ ಓರಿಯೆಂಟಲ್ ಇಲ್ಲಿದೆ, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಪಾರ್ಟೆನ್ಸ್, ಇನ್ಸ್ಟಿಟ್ಯೂಷನ್ ಆಫ್ ನ್ಯಾಷನಲ್ ಇಂಪಾರ್ಟೆನ್ಸ್. ಇವು ಇನ್ಸ್ಟಿಟ್ಯೂಷನ್ ಆಫ್ ನ್ಯಾಷನಲ್ ಇಂಪಾರ್ಟೆನ್ಸ್ ಅಲ್ಲಿ ಒಂದೇದು ಖುದಾಬಕ್ಷ್ ಓರಿಯೆಂಟಲ್ ಪಬ್ಲಿಕ್ ಲೈಬ್ರರಿ ಪಟ್ನಾಲ್ ಇದೆ. ಎಸ್ಟಾಬ್ಲಿಷ್ ಯಾವಾಗ ಆಗುತ್ತೆ? 1876 ಅಲ್ಲಿ ALA ಕೂಡ ಎಸ್ಟಾಬ್ಲಿಷ್ಮೆಂಟ್ ಆಗುತ್ತೆ ನೋಡಿ. ALA ಎಸ್ಟಾಬ್ಲಿಷ್ಮೆಂಟ್ ಆಗುತ್ತೆ 1876 ಅಲ್ಲಿ. ಡಿವಿ ಡೆಸಿಮಲ್ ಕ್ಲಾಸಿಫಿಕೇಶನ್ ಸ್ಕೀಮ್. ಹಿಂಗ್ ಇಯರ್ ಬಂದಾಗ ಕನೆಕ್ಟ್ ಮಾಡ್ಕೊಂಡ್ಬಿಡ್ಬೇಕ್ರಿ. ಇಯರ್ ಯಾವ್ದಾದ್ರು ಫೇಮಸ್ ಇಯರ್ ಇರ್ತಲ್ಲ, ಅದರಲ್ಲಿ ಏನೇನ್ ಇಂಪಾರ್ಟೆಂಟ್ ಇವೆಂಟ್ ಇರ್ತಾವೆ ಅವು ಕನೆಕ್ಟ್ ಮಾಡ್ಕೊಂಡ್ಬಿಡ್ಬೇಕು. 1876 ಬಂದ್ರೆ ಟಕ್ ಅಂತ ಅಮೆರಿಕನ್ ಲೈಬ್ರರಿ ಅಸೋಸಿಯೇಷನ್, ಡಿವಿ ಡೆಸಿಮಲ್ ಕ್ಲಾಸಿಫಿಕೇಶನ್ ಸ್ಕೀಮ್. ಇದಕ್ಕೆ ಏನಾದ್ರು ಲಿಂಕ್ ಮಾಡ್ಬೇಕು. ಸುಮ್ನೆ ನೀವು ರಿಮೆಂಬರ್ ಪರ್ಪಸ್ ಲಿಂಕ್ ಮಾಡ್ಕೋಬೇಕು. ಖುದಾಬಕ್ಷ್ ಓರಿಯೆಂಟಲ್ ಲೈಬ್ರರಿ, ಇದಕ್ಕೆ ನೀವೇ ಸುಮ್ಮನೆ ಫಾಲ್ಸ್ ಸ್ಟೋರಿ ಮಾಡ್ಕೊಳ್ಬೇಕು. ಅಮೆರಿಕನ್ ಲೈಬ್ರರಿ ಅಸೋಸಿಯೇಷನ್ ಖುದಾಬಕ್ಷ್ ಓರಿಯೆಂಟಲ್ ಲೈಬ್ರರಿ ಬಂದಿದ್ರು, ಅಲ್ಲಿ DDC ಗಿಫ್ಟ್ ಕೊಟ್ಟು ಹೋದ್ರು. DDC ಅಂದ್ರೆ ಡಿವಿ ಡೆಸಿಮಲ್ ಕ್ಲಾಸಿಫಿಕೇಶನ್ ಸ್ಕೀಮ್ ಗಿಫ್ಟ್ ಕೊಟ್ಟು ಹೋದ್ರು. ಫಾಲ್ಸ್ ಸ್ಟೋರಿ ಮಾಡಿ ನೆನ್ಪಿಟ್ಬೇಕು. ಯಾಕೆ ಎಸ್ಟಾಬ್ಲಿಷ್ಮೆಂಟ್ ಯಾವಾಗ ಆಯ್ತು, ಇದ್ರದ್ದೆಲ್ಲ ಈ ಸ್ಟೋರಿ ಮೂಲ ಉದ್ದೇಶ ಏನು? ಈ 1876 ಅಲ್ಲಿ ಆಗಿರ್ತಕ್ಕಂಥ ಇವೆಂಟ್ಸ್ ನ ನೆನಪು ಮಾಡ್ಕೊಳ್ಳೋದಕ್ಕೋಸ್ಕರ ಯು ಮಸ್ಟ್ ಕ್ರಿಯೇಟ್ ಯುವರ್ ಓನ್ ಫಾಲ್ಸ್ ನೆರೇಟಿವ್. ಅರ್ಥ ಆಯ್ತಾ? ಫ್ಯಾಕ್ಚುಲಿ ಇಟ್ಸ್ ಅಬ್ಸಲ್ಯೂಟ್ಲಿ ಫಾಲ್ಸ್ ಅಂತ ನೆರೇಟಿವ್ ನ ನೀವು ಮೈಂಡ್ ಅಲ್ಲಿ ಇಟ್ಕೊಳ್ಬೇಕು ಟು ಕ್ಲಿಕ್ ರೈಟ್ ಆನ್ಸರ್ ಇನ್ ಎಕ್ಸಾಮಿನೇಷನ್. ನಿಮ್ಗೆ ಯಾರು ಕೇಳೋದಿಲ್ಲ, ಮನ್ಸಲ್ಲಿ ನೀವು ಅನ್ಕೊಂಡ್ರಿ. ಈ ತರ ಯಾವ ಕಮ್ಯುನಿಕೇಶನ್ ಮಾಡ್ಕೊಳ್ಬೇಕು ನೀವು? ಇಂಟ್ರಾ ಪರ್ಸನಲ್ ಕಮ್ಯುನಿಕೇಶನ್ ಅಂದ್ರೆ ನಿಮ್ಮದ್ ನೀವೇ ಅನ್ಕೊಳ್ಬೇಕು. ಹಿಂಗೆ ಯಾರಿಗೂ ಹೇಳ್ಬಾರ್ದು. ಮೇಲ್ಬಿ ಟಿವಿ ಅವರು ಖುದಾಬಕ್ಷ್ ಓರಿಯೆಂಟಲ್ ಲೈಬ್ರರಿ ಬಂದು ಆಶೀರ್ವಾದ ತಗೊಂಡು ಹೋದ್ರು ಇದು ಮಾಡೋದಕ್ಕಂತ ನೀವು ಯಾರಿಗೂ ಹೇಳ್ಬಾರ್ದು. ನಿಮ್ ಮನಸ್ಸಲ್ಲೇ ಅನ್ಕೋಬೇಕು. ಎದಕ್ಕೋಸ್ಕರ? 1876 ಇವೆಂಟ್ಸ್ ನ ನೆನಪು ಮಾಡ್ಕೊಳ್ಳೋದಕ್ಕೋಸ್ಕರ. ಸರಿನಾ? ಮತ್ತೆ ಯಾರಿಗಾದ್ರೂ ಹೇಳಿದ್ರೆ ಪ್ರಾಬ್ಲಮ್ ಆಗುತ್ತೆ. ಅವಾಗ ಇಲ್ಲಿ ಬಂದ ಎಂಪೆರಿಕಲ್ ಎವಿಡೆನ್ಸಸ್ ಆಗುತ್ತೆ, ನೀವು ಕೊಡೋದಕ್ಕಾಗಲ್ಲ. ಯಾವಾಗ ಬಂದ ಮೆಲ್ವಿನ್ ಡೆವಿ ಅಂತಕ್ಕಂಥದ್ದು ಅಲ್ಲಿ, ಯಾಕಂದ್ರೆ ಬಂದೇ ಲೈವ್ ಎವಿಡೆನ್ಸ್ ಇರೋದಿಲ್ಲ. ಇಟ್ಸ್ ಹೈಲಿ ಇಂಪಾಸಿಬಲ್ ಟು ಪ್ರೂವ್ ದ ಕಮ್ಯುನಿಕೇಶನ್ ಯು ಕಮ್ಯುನಿಕೇಟೆಡ್ ಇಸ್ ರೈಟ್ ಮೀನ್ಸ್. ಮತ್ತೆ ಇಲ್ಲಿ ರಾಂಪುರ್ ರಾಜಾ ಲೈಬ್ರರಿ 1774 ಎಲ್ಲಿದೆ? ಪಾಟ್ನಾ. ಸರಸ್ವತಿ ಮಹಲ್ ಲೈಬ್ರರಿ ತಂಜಾವೂರ್, ತಮಿಳುನಾಡು. ಡಿಕ್ಲೇರ್ಡ್ ನ್ಯಾಷನಲ್ ಇಂಪಾರ್ಟೆನ್ಸ್ 1983. ಹರೇ ಕೃಷ್ಣ ಮೆಹತಾಬ್ ಸ್ಟೇಟ್ ಲೈಬ್ರರಿ. ಹರೇ ಕೃಷ್ಣ ಮೆಹತಾಬ್ ಸ್ಟೇಟ್ ಲೈಬ್ರರಿ ಎಲ್ಲಿದೆ? ಭುವನೇಶ್ವರ್ ಅಲ್ಲಿದೆ, ಒಡಿಸ್ಸಾ ಸ್ಟೇಟ್. 1987 ಅಲ್ಲಿ. ಎಷ್ಟು ಲೈಬ್ರರಿ ಇವೆ ಇವು? ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಆಫ್ ನ್ಯಾಷನಲ್ ಇಂಪಾರ್ಟೆನ್ಸ್ ಎಷ್ಟಿದೆ? 1, 2, 3, 4 ಲೈಬ್ರರಿ ಇದೆ. 4 ಲೈಬ್ರರಿ ಹೆಸರನ್ನ ಇವು ನೆನ್ಪಿಟ್ಕೊಳ್ಳಿ. ಈ ಕೆಲವೊಂದು ಎಕ್ಸಾಮ್ ರಿಲೇಟೆಡ್ ಫ್ಯಾಕ್ಟ್ಸ್ ಇವೆ. ಇವು ಏನು? ಹಿಡನ್ ಫ್ಯಾಕ್ಟ್ಸ್. ಕೆಲವು ಬುಕ್ಸ್ ಅಲ್ಲಿ ನಮಗೆ ಸಿಗೋದಿಲ್ಲ, ಬಟ್ ಕ್ವಶನ್ ಪೇಪರ್ ಅಲ್ಲಿ ಸಿಗ್ತಾವೆ. ಬುಕ್ಸ್ ಅಲ್ಲಿ ಇನ್ಫಾರ್ಮೇಶನ್ ಸಿಗೋದಿಲ್ಲ, ಕ್ವಶನ್ ಪೇಪರ್ ಅಲ್ಲಿ ಸಿಗ್ತವೆ. ಇನ್ಕುನಾಬುಲಾ ಇದು ಫಸ್ಟ್ ಪ್ರಿಂಟ್ ಆಗಿರ್ತಕ್ಕಂಥ ಬುಕ್. ಫಸ್ಟ್ ಪ್ರಿಂಟ್ ಆಗಿರ್ತಕ್ಕಂಥ ಬುಕ್. ಅಪೋಗ್ರಾಫ್ ಆರ್ ಕಾಪಿ ಟ್ರಾನ್ಸ್ಕ್ರಿಪ್ಟ್ ಆಫ್ ಮ್ಯಾನುಸ್ಕ್ರಿಪ್ಟ್. ಡೆಡ್ ಸಿ ಸ್ಕ್ರೋಲ್ಸ್ ancient Jewish religious manuscript. Dead Sea ಅಂದ್ರೆ ಇದು ರಿಲಿಜಿಯಸ್ ಮ್ಯಾನುಸ್ಕ್ರಿಪ್ಟ್ ಅಂದ್ರೆ ಡೆಡ್ ಸಿ ಸ್ಕ್ರೋಲ್. ಇನ್ವಿಸಿಬಲ್ ಕಾಲೇಜ್, ಇನ್ಫಾರ್ಮಲ್ ಸ್ಕಾಲರ್ಲಿ ನೆಟ್ವರ್ಕ್.
ಡಾಟಾ ಸ್ಲೋ ಯಾವಾಗ ಆಗುತ್ತೆ? ಓವರ್ ಡಾಟಾದಾಗ ಟರ್ಮ್ ಪಾಯಿಂಟ್ ಬೈ ಡೇವಿಡ್ ಸ್ನೇಕ್. ನಿನ್ನೆ ಕ್ಲಾಸ್ ಅಲ್ಲಿ ಡಿಸ್ಕಷನ್ ಮಾಡಿದ್ವಿ. ಇದಾಯ್ತಾ? ಈಗ ಕಮಿಟೀಸ್ ಅಂಡ್ ಕಮಿಷನ್ಸ್ ಅಂತ ಬರ್ತದೆ. ಕಮಿಟೀಸ್ ಅಂಡ್ ಕಮಿಷನ್ಸ್ ನೋಡ್ರಿ, ನಾಲೆಜ್ ಯಾವಾಗ ಬಿ ಬೋರ್ ಇರುತ್ತೆ. ನಾಲೆಜ್ ಫ್ಯಾಕ್ಟ್ಸ್, ಯಾವಾಗ ಬಿ ಏನಿರುತ್ತೆ, ಬೋರ್ ಅನ್ಸುತ್ತೆ, ಎಂಟರ್ಟೈನಿಂಗ್ ಅನ್ಸೋದಿಲ್ಲ. ಎಕ್ಸಾಮಿನೇಷನ್ ಅಲ್ಲಿ ನಾಲೆಜ್ ಫ್ಯಾಕ್ಟ್ಸ್ ರಿಲೇಟೆಡ್ ಕ್ವಶನ್ಸ್ ಬರ್ತವೆ. ಸೊ ಈಗ ಬೋರ್ ಅನಿಸ್ತದಕ್ಕೆ ನಿಮಗೆ ಎಂಟರ್ಟೈನಿಂಗ್ ರಿಲೇಟೆಡ್ ಹಿಸ್ಟ್ರಿ ಸ್ಟೋರೀಸ್ ಅವು ಇವು ಹೇಳ್ಕೊಂಡು ಕೂತ್ರೆ ಅವು ಹಿಸ್ಟ್ರಿ ಅವು ಯಾವ ಕ್ವಶನ್ಸ್ ಕೆಸೆಟ್ ನೈಟ್ ಎಕ್ಸಾಮಿನೇಷನ್ ಅಲ್ಲಿ ಲೈಬ್ರರಿ ಅಂಡ್ ಇನ್ಫಾರ್ಮೇಶನ್ ಸೈನ್ಸ್ ಗೆ ಬರೋದಿಲ್ಲ. ಲೈಬ್ರರಿ ಅಂಡ್ ಇನ್ಫಾರ್ಮೇಶನ್ ಸೈನ್ಸ್ ಎಕ್ಸಾಮ್ ನ ಕ್ರ್ಯಾಕ್ ಮಾಡ್ಬೇಕಂದ್ರೆ ಅಬ್ಸಲ್ಯೂಟ್ಲಿ ನಾಲೆಜ್ ಬೇಸ್ಡ್ ಸ್ಟಡಿ ಮತ್ತೆ ಫ್ಯಾಕ್ಟ್ಸ್ ಬೇಸ್ಡ್ ಸ್ಟಡಿ, MCQ ಬೇಸ್ಡ್ ಸ್ಟಡಿ ಮಾಡಿದಾಗ ಮಾತ್ರ ಕ್ವಾಲಿಫೈ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಮತ್ತೆ ಇದು ಎಂತ ಟೈಮ್ ನಮಗೆ ಕ್ರೂಷಿಯಲ್ ಟೈಮ್. ದಿಸ್ ಇಸ್ ದ ಕ್ರೂಷಿಯಲ್ ಟೈಮ್ ಫಾರ್ ಅಪೇರಿಂಗ್ ಕೆಸೆಟ್ ಎಕ್ಸಾಮಿನೇಷನ್. ಯಾಕಂದ್ರೆ ಟೈಮ್ ಬಹಳ ಲಿಮಿಟ್ ಇದೆ, ಕವರ್ ಮಾಡ್ತಕ್ಕಂಥದ್ದು ಸಾಕಷ್ಟಿದೆ. ಸೊ ನಾನು ಏನ್ ಹೇಳ್ತೀನಿ ಅದನ್ನ ನಿಮ್ ನೋಟ್ಸ್ ಅಲ್ಲಿ ಬರ್ಕೊಳ್ಬೇಕು. ಎಲ್ಲಾ ಫ್ಯಾಕ್ಟ್ಸ್, ಎಲ್ಲಾ ನಾಲೆಜ್ ಓರಿಯೆಂಟೆಡ್. ಕಮಿಟೀಸ್ ಅಂಡ್ ಕಮಿಷನ್ಸ್ ಬರ್ಕೊಳ್ಳಿ ಇಂಡಿಯಾದಲ್ಲಿ. 1948 ಲೈಬ್ರರಿ ಡೆವಲಪ್ಮೆಂಟ್ ಪ್ಲಾನ್. ಯಾರು ಚೇರ್ಪರ್ಸನ್ ಆಗ್ತಾರೆ ಲೈಬ್ರರಿ ಡೆವಲಪ್ಮೆಂಟ್ ಪ್ಲಾನ್? ರಂಗನಾಥನ್ ಆಗಿರ್ತಾನೆ. ಇದಿಷ್ಟೇ ಇವು ಏನ್ ಮಾರ್ಕ್ ಮಾಡ್ತಿರಲ್ಲ ಅವು ಬರ್ಕೊಳ್ಳಿ. 1957 ಅಡ್ವೈಸರಿ ಕಮಿಟಿ KP ಸಿನ್ಹಾ, ಅಡ್ವೈಸರಿ ಕಮಿಟಿ ಆನ್ ಲೈಬ್ರರೀಸ್. ಇದರದ್ದು ಚೇರ್ಪರ್ಸನ್ ಯಾರಾಗ್ತಾರೆ? KP ಸಿನ್ಹಾ. 1957 ಅಲ್ಲಿ ಇನ್ನೊಂದು ಏನು ಬಂದಿದೆ? ಕಾಪಿರೈಟ್ ಆಕ್ಟ್. 1948 ಅಲ್ಲಿ ಏನು ಬಂದಿದೆ? ಲಾಸ್ವೆಲ್ ಕಮ್ಯುನಿಕೇಶನ್ ಮಾಡಲ್, ಲೀನಿಯರ್ ಮಾಡಲ್ 1948. ಅವು ಶಾನೂನ್ ವೀವರ್ ಮಾಡಲ್ ಇವೆಲ್ಲ 1948 ಅಲ್ಲಿ ಬಂದಿದೆ. ಇವು ಏರ್ ಬಂದಾಗ ಅಲ್ಲಿ ನೆನ್ಪ್ ಮಾಡ್ಕೋಬೇಕ್ರಿ, ಅವೆಲ್ಲ ನಾ ಹೇಳೋದಲ್ಲ, ಫಾಲ್ಸ್ ಸ್ಟೋರೀಸ್ ಕ್ರಿಯೇಟ್ ಮಾಡ್ಕೋಬೇಕು ನೀವು ಟು ರಿಮೆಂಬರ್, ರಿಕಗ್ನೈಸ್. ನೆಕ್ಸ್ಟ್ 1965 ರಿವ್ಯೂ ಕಮಿಟಿ ಆನ್ ಲೈಬ್ರರಿ ಸೈನ್ಸ್ ಎಜುಕೇಶನ್. ರಿವ್ಯೂ ಕಮಿಟಿ ಆನ್ ಲೈಬ್ರರಿ ಸೈನ್ಸ್ ಎಜುಕೇಶನ್, ಇದ್ರದ್ದು ಚೇರ್ಪರ್ಸನ್ ಯಾರಾಗಿರ್ತಾರೆ? ರಂಗನಾಥನ್ ಆಗಿರ್ತಾರೆ. ಇವು ಕಂಪಲ್ಸರಿ ರಿಪೀಟ್ ಆಗಿರ್ತಕ್ಕಂಥ ಕ್ವಶನ್ಸ್ ಇವು ಮೂರು, ಅದಕ್ಕೆ ನೆನ್ಪಿಟ್ಕೊಳ್ಳಿ. ಹಿಂಗೆ ಇಯರ್ ಕಮಿಟಿ ನೇಮು ಚೇರ್ಮನ್, ಇದು ಜಾಸ್ತಿ ಕೇಳಿದ್ದಾರೆ. ಮತ್ತೆ 1972 ರಾಜಾರಾಮ್ ಮೋಹನ್ ರಾಯ್ ಲೈಬ್ರರಿ ಫೌಂಡೇಶನ್ ಎಲ್ಲಿದೆ? ಕೋಲ್ಕತ್ತಾದಲ್ಲಿದೆ. ಗವರ್ಮೆಂಟ್ ಆಫ್ ಇಂಡಿಯಾ ಮಿನಿಸ್ಟ್ರಿ ಆಫ್ ಕಲ್ಚರ್ ಅಲ್ಲಿ ಇನ್ನೂ ಒಂದು 5 ಲೈಬ್ರರಿ ಬರುತ್ತೆ. ಅದ್ರದ್ದು ಅವ್ರ ಲಿಂಕ್ ನಿಮಗೆ ವಾಟ್ಸ್ಆಪ್ ಅಲ್ಲಿ ಕಳಿಸಿದೀನಿ, ನೋಡ್ಕೊಳ್ಳಿ. ಮಿನಿಸ್ಟ್ರಿ ಆಫ್ ಕಲ್ಚರ್ ಅಲ್ಲಿ ಬರ್ತಕ್ಕಂಥ ಲೈಬ್ರರಿ. ಈ RRLF ಅಂತಕ್ಕಂಥದ್ದು ಫಿನಾನ್ಷಿಯಲ್ ಅಸಿಸ್ಟೆಂಟ್ ಮಾಡುತ್ತೆ. ಅದಕ್ಕೆ ಸ್ಟೇಟ್ ಪಬ್ಲಿಕ್ ಲೈಬ್ರರೀಸ್ ಇಂಡಿಯಾದಲ್ಲಿ ಇದು ಡೆಡಿಕೇಟೆಡ್ ಆಗಿ ಅದಕ್ಕೋಸ್ಕರ ವರ್ಕ್ ಮಾಡುತ್ತೆ. ಪಬ್ಲಿಕ್ ಲೈಬ್ರರಿ ಡೆವಲಪ್ಮೆಂಟ್ ಗೋಸ್ಕರ ಮಾಡುತ್ತೆ. ಮತ್ತೆ ಫಿನಾನ್ಷಿಯಲ್ ಅಸಿಸ್ಟೆನ್ಸ್ ಕೂಡ ಇದು ಮಾಡುತ್ತೆ.
2005 and 2009. ನ್ಯಾಷನಲ್ ನಾಲೆಜ್ ಕಮಿಷನ್ ಇದ್ರ ಪ್ರೆಸಿಡೆಂಟ್ ಯಾರು? ಶ್ಯಾಮ್ ಪಿತ್ರೋಡ. ಮೋರ್ ದೆನ್ 30 ಟೈಮ್ಸ್ ರಿಪೀಟ್ ಆಗಿದೆ. ಸೇಮ್ ನ್ಯಾಷನಲ್ ನಾಲೆಜ್ ಕಮಿಷನ್ ಪ್ರೆಸಿಡೆಂಟ್, ನ್ಯಾಷನಲ್ ನಾಲೆಜ್ ಕಮಿಷನ್ ಪ್ರೆಸಿಡೆಂಟ್. 2007ರಿಂದ ನೋಡಿ ನೀವು, 2007ರಿಂದ ನೋಡಿ ಈ ಕ್ವಶನ್ ಪೇಪರ್. ಈ ಕ್ವಶನ್ ಪೇಪರ್ ಅಲ್ಲಿ ಈ ವ್ಯಕ್ತಿಗಳ ಹೆಸರು ಬಂದಿದೆ. ಎರಡ್ ಸಾವಿರದ ಹನ್ನೆರಡರಲ್ಲಿ ನ್ಯಾಷನಲ್ ಮಿಷನ್ ಆನ್ ಲೈಬ್ರರೀಸ್, ಇದು ಕೂಡ ಮಿನಿಸ್ಟ್ರಿ ಆಫ್ ಕಲ್ಚರ್ ಅಲ್ಲಿ ಬರುತ್ತೆ. ಇದು ಬೇಸ್ಡ್ ಆನ್ ವಾಟ್? ಬೇಸ್ಡ್ ಆನ್ ನ್ಯಾಷನಲ್ ಕಮಿಷನ್ ಆನ್ ನ್ಯಾಷನಲ್ ನಾಲೆಜ್ ಕಮಿಷನ್ ರಿಕಮೆಂಡೇಶನ್ ಮುಖಾಂತರ ಇದು ಎಸ್ಟಾಬ್ಲಿಷ್ ಆಗುತ್ತೆ. ಇವುದು ರಿಲೇಟೆಡ್ ಕ್ವಶನ್ಸ್ ಇಲ್ಲಿ ಬಂದಿದೆ ನೋಡಿ. ಎರಡನೇ ಕ್ವಶನ್ ನೋಡಿ. ಹೂ ಇನ್ವೈಟೆಡ್ ದ ವಿಲಿಯಂ ಆಲ್ಸೋನ್ ಬಾರ್ಡೆನ್ ಆನ್ ಅಮೆರಿಕನ್ ಲೈಬ್ರರಿ? ಇವು ವಿಲಿಯಂ ಆಲ್ಸೋನ್ ಬಾರ್ಡೆನ್ ಅಂತ ಯಾರು? ಇವರು ಅಮೆರಿಕನ್ ಲೈಬ್ರರಿನ ಯಾರು ಇನ್ವೈಟ್ ಮಾಡ್ತಾರೆ ಇವರಿಗೆ? 1910ರಲ್ಲಿ, ಟು ಇಂಟ್ರೊಡ್ಯೂಸ್ ಫ್ರೀ ಪಬ್ಲಿಕ್ ಲೈಬ್ರರಿ ಸಿಸ್ಟಮ್ ಇನ್ ಬರೋಡಾ ಸ್ಟೇಟ್. ಮಹಾರಾಜ ಸಿಯಾಜಿರಾವ್ ಗಾಯಕ್ವಾಡ್ ಥರ್ಡ್, ಮೂರನೇ ವ್ಯಕ್ತಿಯವರು, ಮೂರನೇ ಮಹಾರಾಜರು ಇವ್ರನ್ನ ಇನ್ವೈಟ್ ಮಾಡ್ತಾರೆ. ಇಲ್ಲಿದೆ ದ ಏನ್ಷಂಟ್ ನಲಂದಾ ಲರ್ನಿಂಗ್ ಸೆಂಟರ್ ಅಂದ್ರೆ ಲೈಬ್ರರಿ. ಯಾವುದು ಲೈಬ್ರರಿ ಹೆಸರೇನು? ಧರ್ಮಗಂಜ್. ಎಷ್ಟು ಬಿಲ್ಡಿಂಗ್ ಹೊಂದಿದೆ? 3 ಬಿಲ್ಡಿಂಗ್ ಹೊಂದಿದೆ. ಆ 3 ಬಿಲ್ಡಿಂಗ್ ರಿಲೇಟೆಡ್ ಇದನ್ನು ಕೇಳಿದ ನೋಡಿ. ವಿಚ್ ಆಫ್ ದ ಫಾಲೋವಿಂಗ್ ಬಿಲ್ಡಿಂಗ್ಸ್ ಫಾರ್ ಅ ಲೈಬ್ರರೀಸ್? ರತ್ನಸಾಗರ ಇತ್ತ? ಇತ್ತು. ರತ್ನರಂಜಕ ಇತ್ತ? ಇತ್ತು. ರತ್ನ ಮಂಜರಿ ಇರ್ಲಿಲ್ಲ, ರತ್ನ ಗರ್ಭ ಇರ್ಲಿಲ್ಲ. ಇವೆರಡು ಇತ್ತು. ಇನ್ನೂ ಒಂದ್ ಯಾವ್ದು? ಇವೆಲ್ಲ ಏನು? ಲೈಬ್ರರಿ ಸೆಕ್ಷನ್ ಅಂತ ನೀವು ನೆನ್ಪಿಟ್ಕೊಳ್ಬೋದು. ಸೆಕ್ಷನ್ ಅಥವಾ ರೂಮ್ಸ್. ಇವು ರಿಲೇಟೆಡ್ ಪದೇ ಪದೇ ಕೇಳಿದ್ದಾರೆ. ನಾನು ಒಂದೆರಡು ಇಷ್ಟೇ ಹಾಕಿದೆ. ಇಲ್ಲದ ನಲಂದ ಇಸ್ ದ ಡಿಜಿಟಲ್ ಲೈಬ್ರರಿ. Nalanda, the Digital Library, is an initiative of National Institute of Technology, Kolkata. ರತ್ನಸಾಗರ, ರತ್ನರಂಜಕ, ರತ್ನೋದತಿ, ರತ್ನ ಕಾಮನ್ ಇದೆ. ಇವೆಲ್ಲ ಏನು? ನಲಂದ ಲರ್ನಿಂಗ್ ಸೆಂಟರ್ ಅಂದ್ರೆ ಲೈಬ್ರರೀಸ್. ಕ್ವಶನ್ಸ್ ಬಂದಿವೆ. ಧರ್ಮಗಂಜ್
ವಾಸ್ ದ ನೇಮ್ ಆಫ್ ಲೈಬ್ರರಿ ವಿಚ್ ಯೂನಿವರ್ಸಿಟಿ ಅಂದ್ರೆ ನಲಂದ. ವಿಚ್ ಆಫ್ ದ ಫಾಲೋವಿಂಗ್ ಆರ್ ದ ನಲಂದ ಯೂನಿವರ್ಸಿಟಿ? Nalanda University was established in 4th century. Area of library is called Dharmgaj. ಇದು right ಇದೆ. 3 grand buildings. ಸೊ ಇವೆಲ್ಲ ಕ್ವಶನ್ಸ್ ಬಂದಿದೆ. ಈ ನೋಟ್ಸ್ ನಿಮಗೆ ಇದು ಅಪ್ಲಿಕೇಶನ್ ಅಲ್ಲಿ ಅಪ್ಲೋಡ್ ಆಗಿರುತ್ತೆ. ಇದು ರಿಲೇಟೆಡ್ ನೋಡ್ಕೊಳ್ಳಿ. ಕೆಲವೊಂದು ಮಧ್ಯದಲ್ಲಿ ರಿಪೀಟ್ ಆಗಿದೆ. ಇದು ಕ್ಲಾಸ್ ಆದ ನಂತರ ಇದನ್ನ ತೆಗೆದುಬಿಟ್ಟು ರಿಫೈನ್ಡ್ ನೋಟ್ಸ್ ನ ಅಪ್ಲೋಡ್ ಮಾಡ್ತೀನಿ ಮಧ್ಯಾಹ್ನದ. ಅರ್ಥ ಆಯ್ತಾ? ಕೆಲವೊಂದು ಕಡೆ ರಿಪೀಟ್ ಆಗಿದೆ. ಈಗ ನೋಡಿದೆ ನಾನು ರಿಪೀಟ್ ಆಗಿದೆ. ಅದನ್ನ ತೆಗೆದು ಈಗ ಇಮಿಡಿಯೇಟ್ಲಿ ಕ್ಲಾಸ್ ಆದ ನಂತರ ತೆಗಿತೀನಿ. ತೆಗೆದ ನಂತರ ರಿಫೈನ್ಡ್ ನೋಟ್ಸ್ ನ ಆಡ್ ಮಾಡ್ತೀನಿ. ಅವಾಗ ನೋಟ್ಸ್ ಮಾಡ್ಕೊಳ್ಳಿ ನೀವು. ಓಕೆನಾ? ಒಂದ್ ಸೆಕೆಂಡ್ ಇರಿ. ಇನ್ನೊಂದು ಇನ್ಫಾರ್ಮೇಶನ್ ಲಿಟ್ರಸಿ ಬಗ್ಗೆ ಇದೆ. ಇದು ಅದು ಒಂದ್ ಸ್ವಲ್ಪ ನೋಡ್ಕೊಂಡು, ಯಾಕಂದ್ರೆ ಸ್ಪೀಡ್ ಆಗಿ ಸ್ವಲ್ಪ ಕವರ್ ಮಾಡ್ಬೇಕು. ಕೆಸೆಟ್ ಯಾರು ಬರೀತಿರ್ತಿಲ್ಲ, ಮ್ಯಾಕ್ಸಿಮಮ್ ಯಾವ್ಯಾವ ಕಾನ್ಸೆಪ್ಟ್ ಇಂದ ಕ್ವಶನ್ಸ್ ಬರುತ್ತೆ ಅಂತಕ್ಕಂಥದ್ದು ಕವರ್ ಮಾಡ್ಬೇಕು. ಇಲ್ಲಿಂದ ಕೂಡ ನಿಮ್ಗೆ ಅತಿ ಹೆಚ್ಚು ಕ್ವಶನ್ಸ್ ಬರ್ತಕ್ಕಂಥ ಸಾಧ್ಯತೆ ಇದೆ. ಕಾಣಿಸ್ತಾ ಇದೆ ಅದು? ಹಲೋ, ಇನ್ಫಾರ್ಮೇಶನ್ ಲಿಟ್ರಸಿ ರಿಲೇಟೆಡ್ ಬೋರ್ಡ್ ಅಲ್ಲಿ ಹಾಕಿದೀನಿ, ಕಾಣಿಸ್ತಾ ಇದೆಯಾ? ಎಸ್ ಸರ್. ಹಲೋ. ಹಾ, ಓಕೆ. ಈ ಇನ್ಫಾರ್ಮೇಶನ್ ಲಿಟ್ರಸಿ ಅಂದ್ರೆ ಏನಂತ ಒಂದೆರಡು ಲೈನ್ ಫಸ್ಟ್ ಬರ್ಸ್ತೀನಿ. ಇನ್ಫಾರ್ಮೇಶನ್ ಲಿಟ್ರಸಿ ಅಂದ್ರೆ ಏನಂತ ಒಂದೆರಡು ಲೈನ್ ಬರ್ತೀನಿ. ಈ ಎಲ್ಲ ಮಾಡಲ್ ಅಲ್ಲಿ ಇವೆನ್ಚುಯಲ್ ಮೀನಿಂಗ್ ಅದೇ ಬರುತ್ತೆ. ವರ್ಡ್ಸ್ ಡಿಫ್ರೆಂಟ್ ಇದ್ರು ಕೂಡ ಅದರ ಅಂತಿಮ ಮೀನಿಂಗ್ ಏನಿರುತ್ತೆ ಅದೇ ಇರುತ್ತೆ. ಒಂದ್ ಸ್ವಲ್ಪ ಬರ್ಕೊಳ್ಳಿ. ಬರ್ಕೊಳ್ಳಿ. ಇನ್ಫಾರ್ಮೇಶನ್ ಲಿಟ್ರಸಿ, ಒಂದ್ ಸೆಕೆಂಡ್ ಇದೆ. ಇದರಿಂದ ಏನೇನ್ ಇಂಪಾರ್ಟೆನ್ಸ್ ಬರುತ್ತೆ ಅಂತಂದ್ರೆ ಸ್ಟ್ಯಾಂಡರ್ಡ್ಸ್ ಬರ್ಕೊಳ್ಳಿ.
ಸ್ಟ್ಯಾಂಡರ್ಡ್ಸ್, ಮಾಡೆಲ್ಸ್. ಸ್ಟ್ಯಾಂಡರ್ಡ್ಸ್, ಮಾಡೆಲ್ಸ್ ಇವೆರಡು ಇಂಪಾರ್ಟೆಂಟ್. ಡೆಫಿನೇಷನ್ ರಿಲೇಟೆಡ್ ಒಂದು ಇವು ಮಾಡೆಲ್ಸ್ ಅಲ್ಲಿ ಎಲ್ಲಾ ಮಾಡೆಲ್ಸ್ ಕೀ ಪಾಯಿಂಟ್ಸ್ ನೋಡ್ಕೊಂಡ್ರೆ ಈಗ ಬರ್ಸ್ತಕ್ಕಂತ ಡೆಫಿನೇಷನ್, ಈಗ ನೋಡ್ತಕ್ಕಂತ ಡೆಫಿನೇಷನ್, ಇವೆನ್ಚುವಲ್ ಮೀನಿಂಗ್ ಆ ಮಾಡೆಲ್ಸ್ ಅಲ್ಲಿ ಇರ್ತಕ್ಕಂಥ ಕೀ ಪಾಯಿಂಟ್ಸ್ ಡಿಫ್ರೆಂಟ್ ಇರಬಹುದು, ಬಟ್ ಇವೆನ್ಚುವಲ್ ಮೀನಿಂಗ್ ಸೇಮ್. ಈಗ ಇನ್ಫಾರ್ಮೇಶನ್ ಲಿಟ್ರಸಿ ಅಂತಂದ್ರೆ ಈಗ ಸಿಂಪಲ್ ಆಗಿ ಹೇಳ್ತೀನಿ ಕೇಳಿ, ನಮಗೆ ಏನ್ ಬೇಕು ಅಂತಕ್ಕಂಥದನ್ನ ನಾವು ಏನ್ ಮಾಡ್ಕೊಳ್ಳೋದು, ರಿಕಗ್ನೈಸ್ ಮಾಡ್ಕೊಳ್ಳೋದು. ನಮ್ಗೆ ಏನ್ ಬೇಕಲ್ಲ ಅದನ್ನ ಪಡೆದುಕೊಳ್ಳೋಕೋಸ್ಕರ ಪ್ರೋಸೆಸ್ ಏನೇನ್ ಇರುತ್ತಲ್ಲ ಅದಕ್ಕೆ ಏನಂತ ಕರಿತೀವಿ ನಾವು ಇನ್ಫಾರ್ಮೇಶನ್ ಲಿಟ್ರಸಿ ಅಂತ ಕರಿತೀವಿ ಅಂತ ತಿಳ್ಕೊಳ್ಳಿ. ಇಂಗ್ಲಿಷ್ ಅಲ್ಲಿ ಒಂದು 5-6 ಟರ್ಮ್ಸ್ ಇವೆ, ಅವನ್ನ ಇಲ್ಲಿ ಈ ಕ್ವಶನ್ ಪೇಪರ್ ಅಲ್ಲಿ ಹುಡುಕ್ತಾ ಇದೀನಿ, ಬಟ್ ಅದು ಸಿಗ್ತಾ ಇಲ್ಲ, ಸಪೋರ್ಟ್ ಮಾಡ್ತಾ ಇಲ್ಲ. ಎರಡೂ ಕಡೆ ಇಂಟರ್ನೆಟ್ ಕನೆಕ್ಟ್ ಮಾಡಿದೀನಲ್ಲ, ಅದು ಸಪೋರ್ಟ್ ಆಗ್ತಾ ಇಲ್ಲ. ಒಂದ್ ಸೆಕೆಂಡ್. ಒಂದ್ ಸೆಕೆಂಡ್. ಬರ್ಕೊಳ್ಳಿ. ಕೇಳಿಸ್ತಾ ಇದೆಯಾ? ಹೇಳಿ, ಕ್ವಿಕ್ ಆಗಿ ಹೇಳಿ, ಬರ್ಸ್ತೀನಿ. ಹಲೋ, ಇದೆ ಸರ್, ಕೇಳ್ತಾ ಇದೆ. ಓಕೆ, ಬರ್ಕೊಳ್ಳಿ. ಇನ್ಫಾರ್ಮೇಶನ್ ಲಿಟ್ರಸಿ ಬರ್ಕೊಳ್ಳಿ. ಇದು ಒಂದು ಸೆಂಟೆನ್ಸ್ ಬರ್ಕೊಳ್ಳಿ, ಒಂದ್ 4 ಲೈನ್. ಇನ್ಫಾರ್ಮೇಶನ್ ಲಿಟ್ರಸಿ ಇಸ್ ದ literacy is the ability to recognize. Information literacy is the, ಒಂದ್ ಸೆಕೆಂಡ್ ಇರಿ, ಇಲ್ಲಾಂದ್ರೆ ಕಾಪಿ ಮಾಡಿ ಹಾಕ್ಬಿಡ್ತೀನಿ ಸುಮ್ಮನೆ ನೋಡಿ ಬರ್ಕೊಂಡ್ಬಿಡಿ. ಇಲ್ಲ, ಕಮೆಂಟ್ ಅಲ್ಲಿ ಕಾಪಿ ಮಾಡಿ ಹಾಕಿದ್ರೆ ನಿಮ್ಗೆ ಕಾಣುತ್ತಾ? ಕಮೆಂಟ್ ಅಲ್ಲಿ ಕಾಣಿಸ್ತಾ ಇದೆಯಾ? ಬ್ಲಾಂಕ್ ಐತೆ ಸರ್, ಕಾಣಿಸ್ತಾ ಕಮೆಂಟ್ ಕಾಣಿಸ್ತಾ ಇಲ್ಲ. ವೈಟ್ ಬೋರ್ಡ್ ಅಷ್ಟೇ ಕಾಣ್ತದೆ ಸರ್. ಓಕೆ, ಒಂದ್ ಸೆಕೆಂಡ್ ಇರಿ. ಒಂದ್ ಸೆಕೆಂಡ್ ಜಸ್ಟ್. ಸರ್ ಕಮೆಂಟ್ ಅಲ್ಲಿ ಬಂದಿದೆ ಸರ್. ಅದೇನು ಹೇಳ್ತಾ ಇದ್ದೀನಿ, ಕಮೆಂಟ್ ಕಾಣಿಸ್ತಿದೆ ಸರ್. ಓಕೆ, ಇಲ್ಲಿ ಬೋರ್ಡ್ ಅಲ್ಲಿ ಬರ್ತಾರೆ. ಇನ್ಫಾರ್ಮೇಶನ್ ಲಿಟ್ರಸಿ ಇಸ್ ದ ಅಬಿಲಿಟಿ ಟು ರಿಕಗ್ನೈಸ್ ಆನ್ ಇನ್ಫಾರ್ಮೇಶನ್. ಇದು ಬರ್ಕೊಳ್ಳಿ ನಿಮ್ ನೋಟ್ಸ್ ಅಲ್ಲಿ. ಇನ್ಫಾರ್ಮೇಶನ್ ಲಿಟ್ರಸಿ ಇಸ್ ದ ಅಬಿಲಿಟಿ ಟು ರಿಕಗ್ನೈಸ್ ಆನ್ ಇನ್ಫಾರ್ಮೇಶನ್ ನೀಡ್ find, evaluate, use and communicate information effectively. Use and communicate information effectively, and to understand its creation, context and ethical implications. ಅಂದ್ರೆ ಲಿಟ್ರಸಿ ಅಂದ್ರೆ ನಮಗೆ ಅದ್ರ ಬಗ್ಗೆ ಗೊತ್ತಿರ್ಬೇಕ್ರಿ. ಫಾರ್ ಎಕ್ಸಾಂಪಲ್, ಯು ಆರ್ ಇಲ್ಲಿಟರೇಟ್ ಇನ್ ಕಂಪ್ಯೂಟರ್,
ಯು ಆರ್ ಇಲ್ಲಿಟ್ರೇಟ್ ಇನ್ ಕಂಪ್ಯೂಟರ್ ಅಂದ್ರೆ ನಿನಗೆ ಕಂಪ್ಯೂಟರ್ ಯೂಸ್ ಮಾಡೋದಕ್ಕೆ ಬರೋದಿಲ್ಲ. ಯು ಆರ್ ಇಲ್ಲಿಟ್ರೇಟ್ ಇನ್ ICT, ನಿನಗೆ ICT ಯೂಸ್ ಮಾಡೋದಕ್ಕೆ ಬರೋದಿಲ್ಲ. ಯು ಆರ್ ಇಲ್ಲಿಟ್ರೇಟ್ ಇನ್ ಕನ್ನಡ, ನಿನಗೆ ಕನ್ನಡ ಓದಕ್ ಬರೋದಿಲ್ಲ. ಯು ಆರ್ ಇಲ್ಲಿಟ್ರೇಟ್ ಇನ್ ಇಂಗ್ಲಿಷ್, ನಿನಗೆ ಇಂಗ್ಲಿಷ್ ಓದಕ್ ಬರೆಯಕ್ ಬರೋದಿಲ್ಲ. ಲಿಟ್ರೇಸಿ ಅಂದ್ರೆ ಗೊತ್ತು ಅನ್ನಂಗೆ, ಲಿಟ್ರೇಟ್ ಅಂದ್ರೆ ಗೊತ್ತು ಅನ್ನಂಗೆ. ಎದ್ರ ಬಗ್ಗೆ? ಇನ್ಫಾರ್ಮೇಶನ್ ಲಿಟ್ರೇಸಿ ಅಂತ ಇದೆ. ಇನ್ಫಾರ್ಮೇಶನ್ ಎಲ್ಲಿ ಸಿಗುತ್ತೆ, ನಮಗೆ ಯಾವ್ದು ಬೇಕು ಇನ್ಫಾರ್ಮೇಶನ್ ಎಲ್ಲಿ ಸಿಗುತ್ತೆ ಅಲ್ಲಿ ಆ ಕಡೆ ಹೋಗೋದ್ ಹೆಂಗೆ, ಅದನ್ನ ಇನ್ಫಾರ್ಮೇಶನ್ ಗ್ಯಾದರ್ ಮಾಡ್ಕೊಳ್ಳೋದು ಹೆಂಗೆ, ಗ್ಯಾದರ್ ಮಾಡಿರ್ತಕ್ಕಂಥ ಈ ಇನ್ಫಾರ್ಮೇಶನ್ ಇವ್ಯಾಲ್ಯೂಯೇಟ್ ಮಾಡಿ ಸೆಲೆಕ್ಟ್ ಮಾಡ್ಕೊಳ್ಳೋದು ಹೆಂಗೆ. ಈ ಗ್ಯಾದರ್ ಮಾಡಿರ್ತಕ್ಕಂಥ ಇನ್ಫಾರ್ಮೇಶನ್ ಇವ್ಯಾಲ್ಯೂಯೇಟ್ ಮಾಡಿ ಸೆಲೆಕ್ಟ್ ಮಾಡ್ಕೊಳ್ಳೋದು ಹೆಂಗೆ, ಸೆಲೆಕ್ಟ್ ಮಾಡಿ ಯುಟಿಲೈಸೇಷನ್, ನಮ್ಗೆ ಯಾವ ಕೆಲಸಕ್ಕೆ ಇನ್ಫಾರ್ಮೇಶನ್ ಬೇಕಾಗಿರುತ್ತಲ್ಲ ಅದನ್ನ ನಮ್ ಕೆಲಸಕ್ಕೆ ಎಫೆಕ್ಟಿವ್ ಆಗಿ ಯುಟಿಲೈಸೇಷನ್ ಮಾಡ್ಕೊಳ್ಳೋದಕ್ಕೆ ಇಂಥ ಪ್ರೊಸೆಸ್, ಇಂಥ ಕ್ವಾಲಿಟೀಸ್ ಯಾರು ಹೊಂದಿರ್ತಾರೆ ಅಂತವ್ರನ್ನ ಇನ್ಫಾರ್ಮೇಶನ್ ಲಿಟ್ರೇಟ್ ಅಂತ ಕರೀತಾರೆ. ಇನ್ಫಾರ್ಮೇಶನ್ ಲಿಟ್ರೇಸಿ ಅಂದ್ರೆ ಈ ವರ್ಡ್ ಎಲ್ಲಾ ಮಾಡೋದು ನೋಡಿದ್ರು ಕೂಡ ಇದೇ ನಿಮ್ಗೆ ಸೇಮ್ ಇವೆನ್ಚುಲಿ ಇದೇ ಮೀನಿಂಗ್ ಬಂದ್ಬಿಡುತ್ತೆ. ಇನ್ಫಾರ್ಮೇಶನ್ ಲಿಟ್ರೇಸಿ ಇಸ್ ದ ಅಬಿಲಿಟಿ ಟು ರಿಕಗ್ನೈಸ್ ಆನ್ ಇನ್ಫಾರ್ಮೇಶನ್ ನೀಡ್, find, evaluate, use and communicate information from effectively and understand its creation, content and ethical implication. ನಾವು ಕಲೆಕ್ಟ್ ಮಾಡಿರ್ತಕ್ಕಂಥ ಇನ್ಫಾರ್ಮೇಶನ್ ಯಾವ ರೀತಿ ಯೂಸ್ ಮಾಡ್ಬೇಕು ಅಂತಕ್ಕಂಥವ್ರು ಈ ಇನ್ಫಾರ್ಮೇಶನ್ ಲಿಟ್ರೇಸಿಯಲ್ಲಿ ಹೇಳ್ತಾರೆ. ಇದು ಒಂದು ಮೀನಿಂಗ್ ನೀವು ಬರ್ದಿಟ್ಕೊಳ್ಬೇಕು. ಅರ್ಥ ಆಯ್ತಾ? ಒಂದ್ second. ಸರಿ, 8 ಗಂಟೆ ಆಯ್ತು. ಈ ನಾಳೆ ಇನ್ಫಾರ್ಮೇಶನ್ ಲಿಟ್ರೇಸಿ ರಿಲೇಟೆಡ್ ನೋಡ್ಕೊಳ್ಳೋಣ. ಇವತ್ತು ಏನ್ ನೋಡ್ಕೊಂಡಿವಿ ನಾವು? ನಾಳೆ ಇನ್ಫಾರ್ಮೇಶನ್ ಲಿಟ್ರೇಸಿ ರಿಲೇಟೆಡ್ ನೋಡ್ಕೊಳ್ಳೋಣ. ಇದು ಅಪ್ಲೋಡ್ ಮಾಡಿರ್ತೀನಿ, ನೀವು ಕೂಡ ನೋಟ್ಸ್ ನೋಡ್ಕೊಳ್ಳಿ. ಸರಿನಾ? ಅದು ರಿಫೈನ್ಡ್ ನೋಟ್ಸ್ ಅಪ್ಲೋಡ್ ಮಾಡ್ತೀನಿ ನಾನು. ಅದು ಕೆಲವೊಂದ್ ಕಡೆ ರಿಪೀಟ್ ಆಗಿದೆ. ಆ ರಿಫೈನ್ಡ್ ನೋಟ್ಸ್ ಅಪ್ಲೋಡ್ ಮಾಡಿ ಗ್ರೂಪ್ ಅಲ್ಲಿ ಮೆಸೇಜ್ ಹಾಕ್ತೀನಿ. ಅಂತ ಆ ಟೈಮಲ್ಲಿ ನೀವು ನೋಡಿ ಬರ್ತೀರಿ. ಸರಿನಾ? ಇವತ್ತಿನ ಕ್ಲಾಸ್ ಅಲ್ಲಿ ಏನ್ ನೋಡ್ಕೊಂಡ್ವಿ? ಹಿಸ್ಟಾರಿಕಲ್ ಡೆವಲಪ್ಮೆಂಟ್ ಆಫ್ ಲೈಬ್ರರೀಸ್ ಇನ್ ಇಂಡಿಯಾ ಅಂಡ್ ಮತ್ತೆ ಕಮಿಟಿ ಅಂಡ್ ಕಮಿಷನ್ ಆನ್ ಲೈಬ್ರರೀಸ್ ಇನ್ ಇಂಡಿಯಾ, ಇವು ಎರಡರ ಬಗ್ಗೆ ನೋಡ್ಕೊಂಡಿದ್ದೀವಿ. ಸೊ ಇದು ಇನ್ಫಾರ್ಮೇಶನ್ ಲಿಟ್ರೇಸಿ ಇವತ್ತು ಮುಗಿಸ್ಬೇಕು ಅನ್ಕೊಂಡೆ, ಬಟ್ ಆಗಿಲ್ಲ. ನಾಳೆ 2 ಕಾನ್ಸೆಪ್ಟ್ ನ ಮುಗಿಸೋಣ. ಇನ್ಫಾರ್ಮೇಶನ್ ಲಿಟ್ರೇಸಿ ಒಂದು, ಮತ್ತೆ ಇನ್ನೊಂದು ಸಣ್ಣ ಕಾನ್ಸೆಪ್ಟ್ ಯಾವ್ದಿದೆ? 7ನೇ ಪಾಯಿಂಟ್ಸ್ ಒಂದಿದೆ ನೋಡಿ. ಇನ್ಫಾರ್ಮೇಶನ್ ಲೈಬ್ರರಿ ಅಂಡ್ ಇನ್ಫಾರ್ಮೇಶನ್ ಸೈನ್ಸ್ ಎಜುಕೇಶನ್ ಇನ್ ಇಂಡಿಯಾ. ಈ 2 ಕಾನ್ಸೆಪ್ಟ್ ನ ನಾಳೆ ನೋಡ್ಕೊಳ್ಳೋಣ. 6 ಗಂಟೆಗೆ ಇಮಿಡಿಯೇಟ್ಲಿ ಎಲ್ಲರೂ ಜಾಯ್ನ್ ಆಗಿ. ಅರ್ಥ ಆಯ್ತಾ? 6 ಗಂಟೆಗೆ ಇಮಿಡಿಯೇಟ್ಲಿ ಎಲ್ಲರೂ ಜಾಯ್ನ್ ಆಗಿ. ಸರಿ, ಓಕೆನಾ? ಓಕೆ ಸರ್. ಓಕೆ.